ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಮಂದ್ರ ಕಾದಂಬರಿಯ ವಾಚನ. ಕಳೆದ ಬಾರಿ ಮೋಹನ್ ಲಾಲ್ಗೆ ಲಾರೆನ್ ಅನ್ನುವಂಥ ವಿದ್ಯಾರ್ಥಿ ಪರಿಚಯ ಆಗಿದ್ದು ಅವಳನ್ನು ಭೂಪಾಲಿ ಅಂತ ಕರೀತಾ ಇದ್ದದ್ದು ಆ ಭಾಗವನ್ನು ನಾವು ನೋಡಿದ್ವಿ. ಅವ್ರ ಜೊತೆಗೆ ವಿಮಾನ ಪ್ರಯಾಣದ ಬಗ್ಗೆ ತನ್ನ ಕತೆ, ತನ್ನ ಹಳೆಯ ಕತೆಗಳನ್ನೆಲ್ಲ ನೆನೆಸ್ಕೊಳ್ತಾ ಇದ್ದಿದ್ದನ್ನೆಲ್ಲ ನೋಡಿದ್ವಿ. ಮುಂದಿನ ಭಾಗ. ಬೆಳಿಗ್ಗೆ ಎಚ್ಚರವಾಗುವ ವೇಳೆಗೆ ಅವಳು ಎದ್ದು ತುಂತುರು ಸ್ನಾನ ಮಾಡಿ ಸಿದ್ಧಳಾಗಿದ್ದಳು. ನೀನು ಹೋಗು, ನಾನು ಸ್ವಲ್ಪ ತಡವಾಗಿ ಬರ್ತೀನಿ. ಎಲ್ಲರೂ ಹಾರ್ಮೋನಿಯಂ ತಬಲ ಅಭ್ಯಾಸ ಮಾಡಲಿ ಅಂತ ಹೇಳು ಎಂದು ಹೇಳಿ ಕಣ್ಣು ಮುಚ್ಚಿದ. ಅವಳು ಹೋದ ನಂತರ ದಡಬಡನೆ ಎದ್ದು ತುಂತುರು ಸ್ನಾನ ಮುಗಿಸಿದ. ನಾಷ್ಟಾದ ಕೋಣೆಗೆ ಹೋಗಿ ಹೊಟ್ಟೆ ತುಂಬ ನಾಷ್ಟಾ ಚಹಾ ಮುಗಿಸಿ ಕೋಣೆಗೆ ಬಂದು ತನ್ನ ಪೆಟ್ಟಿಗೆಯ ಬೀಗ ತೆಗೆದು ಒಂದು ಚೀಲಕ್ಕೆ ಅದರಲ್ಲಿದ್ದ ಹಣದ ಕಟ್ಟುಗಳನ್ನು ತುಂಬಿಕೊಂಡು ಬಸ್ ಸ್ಟೇಷನ್ಗೆ ಹೋದ. ಅಟ್ಲಾಂಟಿಕ್ ಸಿಟಿ ಫ್ರೀ ಕೋಚ್ ಸರ್ವಿಸ್ ಎಂಬ ಕೌಂಟರ್ನಲ್ಲಿ ಹೋಗಿ ಹಿಂದಿರುಗುವ ಟಿಕೆಟನ್ನು ಪಡೆದು ಕೋಚಿನಲ್ಲಿ ಕುಳಿತ. ತನ್ನ ಜೊತೆಗೆ ಕುಳಿತ ಎಲ್ಲರ ಮುಖದಲ್ಲೂ ಗೆಲುವು, ಜೂಜಿನ ಉತ್ಸಾಹ. ಹೀಗಿರಬೇಕು, ನಮ್ಮ ಭಾರತೀಯರಂತೆ ಹ್ಯಾಪ್ ಮೊರೆಗಳಲ್ಲ ಇವರು ಎಂಬ ಮೆಚ್ಚುಗೆಯಲ್ಲಿ ತನ್ನ ಪಕ್ಕದಲ್ಲಿದ್ದ ಆತನಿಗೆ ಇವನೇ ಗುಡ್ ಮಾರ್ನಿಂಗ್ ಹೇಳಿದ. 12 ಗಂಟೆಗೆ ಗಮ್ಯಸ್ಥಾನ ಬಂತು. ಡ್ರೈವರ್, ಲೇಡೀಸ್ ಆ್ಯಂಡ್ ಜೆಂಟ್ಲ್ಮೆನ್, ವಾಪಸ್ ಹೋಗುವ ಫ್ರೀ ಕೋಚ್ಗಳು ಇದೇ ಜಾಗದಿಂದ ಪ್ರತಿ ಗಂಟೆಗೊಂದರಂತೆ ಹೊರಡುತ್ತವೆ. ಕೊನೆಯ ಕೋಚು ರಾತ್ರಿ 10 ಗಂಟೆಗೆ. ಗುಡ್ ಲಕ್ ಎಂದು ಹೇಳಿ ಕೋಚಿನ ಬಾಗಿಲು ತೆರೆಯುವ ಸ್ವಿಚ್ ಒತ್ತಿದ. ಮೋಹನ್ ಲಾಲ ಸಮುದ್ರದ ತಟದುದ್ದಕ್ಕೂ ಇದ್ದ ಬೀದಿಯಲ್ಲಿ ಒಮ್ಮೆ ಹೋಗಿ ಬಂದ. ಸಾಲಿಗೆ ಒಂದರ ಪಕ್ಕದಲ್ಲಿ ಒಂದರಂತೆ ಜೂಜ್ ಕೇಂದ್ರಗಳು. ಎದುರಿಗೆ ಮಧ್ಯಲಯದಲ್ಲಿ ತಾನ ಹೊಡೆಯುವಂತೆ ಏರಿ ಏರಿ ಬರುವ ಅಟ್ಲಾಂಟಿಕ್ ಸಾಗರ. ತಾನು ಯಾವ ಕೇಂದ್ರಕ್ಕೆ ಹೋಗಬೇಕು? ಒಂದೊಂದಕ್ಕೂ ವಿಶೇಷವೇನಾದರೂ ಉಂಟೆ? ಯಾರೂ ಹೇಳುವವರಿಲ್ಲ. ಎಲ್ಲ ಕಡೆಗೂ ಯಂತ್ರಗಳು. ಹಣ ಹಾಕುವುದು, ಅಂದಾಜು ಮಾಡಿ ಯಾವುದೋ ಸಂಖ್ಯೆಯನ್ನು ಟೈಪಿನಂತೆ ಮಾಡಿ ಹಿಡಿಯನ್ನು ಎಳೆಯುವುದು. ಊಹಾ ಸಂಖ್ಯೆ ಸರಿಯಾಗಿದ್ದರೆ ಅದೆಷ್ಟೋ ಹಣ ಉದುರುತ್ತೆ, ಇಲ್ಲದಿದ್ದರೆ ಇಲ್ಲ. ಒಂದೊಂದು ಕೇಂದ್ರದಲ್ಲೂ ನೂರಾರು ಜನರು ತದೇಕ ಚಿತ್ತದಿಂದ ಆಡುತ್ತಿದ್ದಾರೆ. ಮಧ್ಯೆ ಮಧ್ಯೆ ನೋಟುಗಳನ್ನು ಪಡೆದು ನಾಟ್ಯಗಳನ್ನು ಕೊಡುವ ಕೌಂಟರುಗಳು. ಇದಾವ ಸೀಮೆಯ ಜೂಜು? ಆಟದ ಮಜವಿಲ್ಲ. ಎದುರಿಗೆ ಕೂತು ಆಡುವ ಆಟಗಾರರಿಲ್ಲ. ವಾಪಸ್ ಹೋಗಿ ಬಿಡುವ ಅನ್ನಿಸಿತು. ಆದರೆ ತುಸು ಒಳಗೆ ಹೋಗಿ ನೋಡಿದರೆ ಎದುರ ಕೂತು ಆಡುವ ಆಟವು ನಡೆಯುತ್ತಿದೆ. ಪರವಾಗಿಲ್ಲ, ಸಮಾಧಾನ ಹುಟ್ಟಿತು. ಬಂದದ್ದಕ್ಕೆ ಎಲ್ಲ ಥರದ ಆಟಗಳನ್ನು ಆಡಿ ನೋಡಿಬಿಡಬೇಕು ಎಂಬ ಉಮೇದು ಹುಟ್ಟಿತು. ಕೌಂಟ್ರಿಗೆ ಹೋಗಿ $100 ನಾಣ್ಯ ತೆಗೆದುಕೊಂಡ. ಬಂತು ಹೋಯಿತು, ಬಂತು ಬಂತು ಹೋಯಿತು, ಹೋಯಿತು 5, 12 ಹೋಯಿತು, 10 ಬಂತು. ಸೂಳೆ ಮಗಂದು. ಇನ್ನೊಂದು ಸಲ ಮತ್ತೆ $100 ನಾಣ್ಯ ಪಡೆದು, ಈಗ ಅದೃಷ್ಟ ಕುಲಾಯಿಸುತ್ತೆ. ಯಂತ್ರದ ಮೇಲೆ ಸಿಟ್ಟು ಬರುತ್ತಿದೆ. ಸುಳೆ ಮಗನೆ, ಕಕ್ಕೋ ಹಣವನ್ನು ಒದ್ದು ಬಿಡ್ತೀನಿ ನಿನ್ನ. ಮತ್ತೊಮ್ಮೆ ನಾಣ್ಯ ಪಡೆದು ಮಗದೊಮ್ಮೆ, ಯಂತ್ರದ ಸಹವಾಸ ಬೇಡ. ಮನುಷ್ಯರ ಜೊತೆ ಇಲ್ದಿದ್ರೆ ಅದೆಂಥ ಆಟ. ಮುಂಬೈಯಲ್ಲಿ ಎಂತೆಂಥವ್ರ ಜೊತೆ ಆಡಿ ಗೆದ್ದಿದ್ದೀನಿ. ಒಳಗೆ ಹೋದರೆ ಅವರ ಆಟದ ಕ್ರಮವೇ ತಿಳಿತಿಲ್ಲ. ತನಗೆ ಗೊತ್ತಿರೋ 28 ಮತ್ತು ರಮ್ಯ ಆಟಗಳೇ ಇಲ್ಲಿಲ್ಲ. ಹಾಗೆಯೇ ಅರ್ಧ ಗಂಟೆ ನಿಂತು ನೋಡಿದ. ಇತರರು ಆಡುವ ನಿಯಮಗಳು, ಮರ್ಮಗಳು ತಿಳಿದವು. ಇಷ್ಟೇ, ನಾನು ಆಡ್ತೀನಿ ಎಂಬ ಧೈರ್ಯ ಹುಟ್ಟಿತು. ಕುರ್ಚಿಯ ಮೇಲೆ ಕೂತ. ಮೊದಲ ಆಟಕ್ಕೆ ಬಂತು, ಹೋಯಿತು. ಆಡುತ್ತಾ ಮರ್ಮ ತಿಳಿಯತೊಡಗಿತು. ಈಜುತ್ತಾ ತೇಲುವ ಮರ್ಮ ಕಾಯಗತವಾಗುವಂತೆ ಅಟ್ಲಾಂಟಿಕ್ ಸಾಗರದ ಆಳದಲ್ಲೂ ನಾನು ಈಜಬಲ್ಲೆ ಎಂಬ ವಿಶ್ವಾಸ ಮೂಡಿತು. 4 ಜನ ಬಿಳಿ ಅಮೆರಿಕನ್ನರೆದುರು ಇವನು ಆತ್ಮವಿಶ್ವಾಸದಿಂದ ಆಡಿದ. ಬೆಲೆ ಬಾಳುವ ಸೂಟು ಧರಿಸಿ ಅಂಪೈರ್ ಕೆಲಸ ನಿರ್ವಹಿಸುತ್ತಿದ್ದ ಕಂಪನಿಯ ನೌಕರನು ಪ್ರತಿ ಆಟದ ಕೊನೆಗೂ ವೆಲ್ ಪ್ಲೇಡ್ ಎಂದು ಮೆಚ್ಚುಗೆಯ ಹುರಿದುಂಬಿಸುವ ಮಾತನಾಡುತ್ತಿದ್ದ. ಆಟದಲ್ಲಿ ಹಣ ಹೋಗುವುದು ಬರುವುದು ಮುಖ್ಯವಲ್ಲ, ಯಾವ ನೈಪುಣ್ಯದಿಂದ ಆಡಿದೆವು, ಎಷ್ಟು ಬುದ್ಧಿಮತ್ತೆಯಿಂದ ಎದುರಾಳಿಯ ಸಂಚನ್ನು ಊಹಿಸಿ ಮಾರ್ಗ ಮಧ್ಯದಲ್ಲಿ ಹೊಡೆದು ಹಾಕಿದೆವು ಎಂಬುದು ಮುಖ್ಯ ಎನ್ನುವ ಕ್ರೀಡಾ ನೀತಿಯನ್ನು ನಡುವೆ ಹೇಳುತ್ತಿದ್ದ. ಮಜವಿತ್ತು, ಹಠವಿತ್ತು, ಈರ್ಷೆಗಿತ್ತು, ಸರ್ವಸ್ವವನ್ನೂ ಇಟ್ಟು ನೋಡಿಬಿಡುವ ಜೂರತ್ತು, ಹೊಮ್ಮಿತ್ತು. ಕೊನೆಗೊಮ್ಮೆ ತನ್ನ ಚೀಲಕ್ಕೆ ಕೈ ಹಾಕಿ ನೋಡಿದಾಗ ಖಾಲಿಯಾಗಿತ್ತು. ಫಿನಿಶ್ಡ್, ಬೆಸ್ಟ್ ವಿಶಸ್ ನೆಕ್ಸ್ಟ್ ಟೈಮ್ ಸ್ನೇಹದಿಂದ ಹೇಳಿದ ನೌಕರ ಹೊಸದಾಗಿ ಬಂದವರಿಗೆ ಕುರ್ಚಿ ಸರಿ ಮಾಡತೊಡಗಿದ. $13,000 ಎಂಬ ಉದ್ಗಾರ ಪಂಡಿತ ಮೋಹನ್ ಲಾಲ್ನ ಬಾಯಿಂದ ಬಂತು. ಯಾರೂ ಅವನನ್ನು ಎದ್ದು ಹೋಗು ಎನ್ನಲಿಲ್ಲ. ಎಲ್ಲರ ಗಮನವು ಹೊಸದಾಗಿ ಬಂದು ಕೂತವನ ಕಡೆಗೆ ನೆಟ್ಟಿತು. ಕೇಂದ್ರ ಪಾತ್ರ ಬದಲಾಯಿತು. ತಾನು ಎಲ್ಲವನ್ನೂ ಕಳೆದುಕೊಂಡಿರುವಾಗ ಇನ್ನೊಬ್ಬರು ಆಡುವುದನ್ನು ನೋಡುತ್ತಾ ಕೂರುವುದು ಹೀನಾಯವೆನ್ನಿಸಿತು. ತನ್ನ ಖಾಲಿ ಚೀಲವನ್ನು ಕೈಯಲ್ಲಿ ಹಿಡಿದು ಎದ್ದು ಆ ಗಾಜಿನ ಕೋಣೆಯಿಂದ ಹೊರ ನಡೆದು ಒಂದು ಸುತ್ತು ತಿರುಗಿ ನೋಡಿದರೆ ಅಂಥ ಅದೆಷ್ಟು ಗಾಜಿನ ಕೋಣೆಗಳು. ಮುಖ್ಯ ದ್ವಾರದಿಂದ ಹೊರಗೆ ಬಂದು ಕೈಗಡಿಯಾರ ನೋಡಿಕೊಂಡ. ರಾತ್ರಿ 8:15. ರಸ್ತೆಯುದ್ದಕ್ಕೂ ಬಿಳುಪು, ಹಸಿರು, ಕೆಂಪು, ಹಳದಿ ಜಗಮಗಿಸುವ ವಿದ್ಯುತ್ ಅಲಂಕಾರ. ಎದುರಿಗೆ ಕಪ್ಪಗೆ ಹರಡಿ ದಡಕ್ಕೆ ಧಪ್ ಧಪ್ ಎಂದು ವಿಲಂಬಿತ ಗತಿಯಲ್ಲಿ ಬಡಿಯುವ ಅಲೆಗಳ ಮೂಲಕ ತನ್ನ ಅಸ್ತಿತ್ವವನ್ನು ನೆನಪಿಸುವ ಅಟ್ಲಾಂಟಿಕ್ ಸಾಗರ. ಅವನು ಹೋಗಿ ದಡದ ಗೋಡೆಯ ಮೇಲೆ ನಿಂತ. ಎದುರಿನ 4 ಅಡಿ ಎತ್ತರದ ಕಟಕಟೆಯನ್ನು ನೆಗೆದು ಸಾಗರಕ್ಕೆ ಧುಮುಕಬೇಕು ಎಂದು ಇದ್ದಕ್ಕಿದ್ದಂತೆ ಅನ್ನಿಸತೊಡಗಿತು. ಬದುಕಿ ಏನಾಗಬೇಕು, ಸತ್ತು ಏನಾಗದಿರಬೇಕು ಎಂಬ ಶೂನ್ಯ ಒಳಗಿನಿಂದ ಒತ್ತಿ ಬಂತು.
13,000, 3,90,000 ರೂಪಾಯಿ. ಸೂಳೆ ಮಗನೆ, ಕಾಲಿನ ಬೂಟು ಹಿಡಿದು ನಿನ್ನ ನೆತ್ತಿಯ ಬಿಳಿ ಕೂದಲು ಉದುರೋ ಹಾಗೆ ಚಚ್ಚಬೇಕು. ಇದಕ್ಕೆ ಹುಚ್ಚೆ ಹಿಡಿದವನ ಹಂಗೆ ಬಸತ್ತಿ ಬಂದಿಯಲ್ಲೋ. ಗೊತ್ತಿಲ್ಲದ ಆಟ, ಗೊತ್ತಿಲ್ಲದ ಆಟಗಾರರು. ಕಂಪನಿಯವರೇ ನೇಮಿಸಿರ್ಬೋದು ಆ 4 ಆಟಗಾರರನ್ನು. ಅದನ್ನು ಯೋಚಿಸದೆ ಅಮಲು ಏರಿದವನಂತೆ ಮಹಾಭಾರತದ ಧರ್ಮರಾಜನ ಕೆಲಸ ಮಾಡಿಕೊಂಡೇ ಅಲ್ಲೋ ಸೂಳೆ ಮಗನೆ ಎಂದು ಗಟ್ಟಿಯಾಗಿ ಬೈದುಕೊಂಡ. ತುಸು ಹೊತ್ತು ಬೈದುಕೊಂಡ ನಂತರ ಸಾಗರಕ್ಕೆ ಬೀಳುವ ಆಲೋಚನೆ ಹೊರಟು ಹೋಯಿತು. ಸುಸ್ತು ಕಾಣಿಸಿತು. ಒಂದು ಚಹವನ್ನಾದರೂ. ರಾತ್ರಿ ಊಟದ ಸಮಯ. ತಾನು ಮಧ್ಯಾಹ್ನದ ಊಟವನ್ನು ಮಾಡಿಲ್ಲವೆಂಬ ನೆನಪಾಗಿ ಕಿಸೆಗೆ ಕೈ ಹಾಕಿ ನೋಡಿದ. $1 ಇಲ್ಲ, 10 ಸೆಂಟು ಇಲ್ಲ. ಹಾಗಾಗ್ಬೇಕು ನಿಮಗೆ ಬದ್ಮಾಶ್ ಅಂತ ಬೈಯುತ್ತಿರುವಾಗ ಫ್ರೀ ಕೋಚ್ ಸರ್ವಿಸ್ ಟು ಮ್ಯಾನ್ಹಟನ್ 9 ಗಂಟೆಯದು ಹೊರಡುತ್ತೆ ಎಂದು ಯಾರೋ ಕೂಗಿದಂತಾಯಿತು. ಹಿಂದಿರುಗಿ ನೋಡಿದರೆ ಜೂಜು ಕೇಂದ್ರದ ಶಿಪಾಯಿ ಇರಬಹುದು. ತನ್ನನ್ನೇ ಉದ್ದೇಶಿಸಿ ಹೇಳುತ್ತಿದ್ದಾನೆ. ಇಲ್ಲಿ ನಿಲ್ಲಬಾರದು. ಕೋಚ್ ಅಕೋ ಅಲ್ಲಿ ಎಂದು ಕೈ ತೋರಿಸಿ ಹೇಳಿದ. ಬೇರೆ ದಾರಿ ಇಲ್ಲ. ಇಲ್ಲಿ ನಿಂತು ಮಾಡುವುದಾದರೂ ಏನು? ಸರಸರನೆ ನಡೆದು ಬಸ್ಸು ಹತ್ತಿ ಕುಳಿತ. ಒಳಗೆ ಕೂತ ಹಲವರ ಮುಖ ತನ್ನದರಂತೆಯೇ ಹೆಣದ ಮುಖವಾಗಿದ್ದು, ಇನ್ನು ಕೆಲವರು ಉಂಡು ತಿಂದು ಮಜಾ ಮಾಡಿ ಬಂದವರಂತೆ ತಮ್ಮ ತಮ್ಮ ಗೆಳೆಯರೊಂದಿಗೆ ಖುಷಿಯಾಗಿದ್ದರು. 4 ವೃದ್ಧ ದಂಪತಿಗಳು ಇದ್ದರು ಮಜದಿಂದ. ಇವರೆಲ್ಲ ಜೂಜಾಡಿದ್ದಾರೆ ತಮಾಷೆಗೆ. ಫ್ರೀ ಕೋಚ್ ಪ್ರಯೋಜನವನ್ನು ಪಡೆದಿದ್ದಾರೆ. ನಾನೊಬ್ಬ ಫೂಲ್ ಎಂದುಕೊಂಡ. ನಾನೊಬ್ಬನೇ ಅಲ್ಲ, ಹೆಣದ ಮುಖದ 9 ಜನರಿದ್ದಾರೆ ಎಂದು ಎಣಿಸಿದಾಗ ತುಸು ಸಮಾಧಾನವಾಯಿತು. ಕೋಚ್ ಹೊರಟ ತುಸು ಹೊತ್ತಿಗೆ ತೂಕಡಿಕೆ ಬಂತು. 12 ಗಂಟೆಗೆ ಮ್ಯಾನ್ಹಟನ್ನ ಕೋಚ್ ಸ್ಟೇಷನ್ನಲ್ಲಿ ಇಳಿದು ಹೊರಬಂದಾಗ ಚಳಿ ಕೊರೆಯುತ್ತಿತ್ತು. ಅದರಲ್ಲೇ ನಡೆದು ನಡೆದು ಹೋಟೆಲ್ ಸೇರಿ ಕೋಣೆಯ ಬೆಲ್ ಮಾಡಿದಾಗ ನಿದ್ರೆ ನಡುವೆ ಎಚ್ಚೆತ್ತ ಲಾರೆನ್ ಬಾಗಿಲು ತೆರೆದಳು. ಎಲ್ಲಿಗೆ ಹೋಗಿದ್ರಿ? ಇಡೀ ದಿನ ಕಾದು ಕಾದು ಮೈಯೆಲ್ಲ ತಣ್ಣಗಾಗಿದೆ, ಹುಷಾರಿಲ್ವೇ ಎಂದು ಮುಟ್ಟಿ ಮುಟ್ಟಿ ನೋಡಿದಳು. ಅಟ್ಲಾಂಟಿಕ್ ಸಿಟಿಗೆ ಕೋಚ್ ಸ್ಟೇಷನ್ನಿಂದ ಟ್ಯಾಕ್ಸಿಗೆ ಹಣವಿರಲಿಲ್ಲ. ಮೈ ಗಾಡ್, ಎಷ್ಟು ಕಳೆದುಕೊಂಡ್ರಿ? 13, 100, 1000. ಮೈ ಗಾಡ್, ಅಷ್ಟೊಂದು ದುಡ್ಡು ಯಾರು ತಗೊಂಡು ಹೋಗ್ತಾರೆ? ಅಲ್ಲಿಗೆ ಹೋಗುವ ಪ್ಲ್ಯಾನ್ ಇಟ್ಕೊಂಡ ಬೆಳಿಗ್ಗೆ ಹಾಗೆ ಅಂದದ್ದು. ನಿದ್ರೆ ಸಾಲದು, ನಿಧಾನವಾಗಿ ಬರ್ತೀರಿ ಅಂತ ನಾನು ತಿಳಿದೆ. ನನಗೆ ಹೇಳಿದರೆ ಬೇಡ ಅಂತಿದ್ದೆ, ಅಥವಾ ಜೊತೆಗೆ ಬರ್ತಿದ್ದೆ ಅಂತಲಾ? ಡಿಯರ್, ಹಣ ಕಳ್ಕೊಂಡಿರುವಾಗ ಭರ್ತ್ಸನೆಯ ಮಾತು ಆಡಬಾರದು. ಉಪವಾಸವಿದ್ದೀರಿ ಅಂತ ಮುಖ ನೋಡಿದರೆ ತಿಳಿಯುತ್ತೆ. 1 ಗಂಟೆಯಾಯಿತು. ಈ ಹೊತ್ತಲ್ಲಿ ಎಲ್ಲಿ ಹೋದರೂ ಏನೂ ಸಿಕ್ಕಲ್ಲ. ಜ್ಞಾಪಿಸ್ಕೊಂಡು ಒಂದಷ್ಟು ಬಿಸ್ಕೆಟ್ ಇದೆ, ಹಳೇದು ಕೊಡ್ತೀನಿ ತಾಳಿ ಎಂದು ಹುಡುಕಿ ತಂದು ಮುಂದೆ ಹಿಡಿದಳು. ಯೋಚನೆ ಮಾಡಬೇಡ. ಹಣ ಹೋದದ್ದಕ್ಕೆ ನನಗೆ ಸ್ವಲ್ಪವೂ ಚಿಂತೆ ಇಲ್ಲ. ಮನುಷ್ಯ ಹಣ ಸಂಪಾದಿಸ್ತಾನೆಯೇ ಹೊರತು ಹಣ ಮನುಷ್ಯನ ಸಂಪಾದಿಸೋಲ್ಲ. ಐ ಡೋಂಟ್ ಕೇರ್ ಎಂಬ ಧೈರ್ಯವನ್ನು ಬಡಬಡಿಸತೊಡಗಿದ. ಆದರೆ ಅಷ್ಟರಲ್ಲಿ ಅವನ ಕಣ್ಣು ತುಂಬಿ ಬಂತು. ಮೈ ಡಾರ್ಲಿಂಗ್ ಗುರೂಜಿ ಎಂದು ಅವಳು ಕುತ್ತಿಗೆ ಬಳಸಿ ಅಪ್ಪಿಕೊಂಡಾಗ ಅಳು ಉಕ್ಕಿತು. ಅನಂತರ ಸಮಾಧಾನವಾಗಿ, ಹೋಗ್ಲಿ ಬಿಡು, ಈ ದೇಶದಲ್ಲಿ ಬಂದದ್ದು ಈ ದೇಶದಲ್ಲೇ ಹೋಯಿತು. ಬಿಸಿ ಬಿಸಿಯಾಗಿ ಸ್ನಾನ ಮಾಡಬೇಕೆಂದೆನಿಸ್ತದೆ. ಆಮೇಲೆ ಬಿಸ್ಕೆಟ್ ತಿಂತೀನಿ ಎಂದ. ಬೆಳಿಗ್ಗೆ ಎದ್ದು ತುಂತುರು ಸ್ನಾನ ಮಾಡಿ ಒಗೆದ ಬಟ್ಟೆ ಹಾಕಿಕೊಳ್ಳುವಾಗ, ಒಂದಿಷ್ಟು ಚಿಲ್ಲರೆ ದುಡ್ಡಿದೆಯಾ? ನನ್ನ ಜೇಬಲ್ಲಿ ಏನೂ ಇಲ್ಲ ಎಂದ. ಬೇಕಾದಷ್ಟಿದೆ ಎಂದು ಅವಳು ತನ್ನ ಪೆಟ್ಟಿಗೆಯ ಬೀಗ ತೆಗೆದು ನೋಟುಗಳ ಒಂದು ಮಡಿಕೆಯನ್ನು ತಂದು ಅವನ ಮುಂದೆ ಹಿಡಿದಳು. 1400 ಇದೆ. ನಾನು ಅಲ್ಲಿಂದ ನಿಮ್ಮ ಕೋಣೆಗೆ ಬಂದುಬಿಟ್ನಲ್ಲ, ಇಷ್ಟು ದುಡ್ಡು ಉಳಿದಿದೆ. ಹಿಂದಿರುಗಿಸೋಣ ಅಂತಿದ್ದೆ. ಮೊದಲೇ ಹಿಂದಿರುಗಿಸಿದ್ರೆ ಇದು ಉಳಿತಿರ್ಲಿಲ್ಲ ಎಂದು ನಕ್ಕಳು. ತಗೋ ನಿನ್ನ ಮಧ್ಯಾಹ್ನದ ಊಟಕ್ಕೆ. ಊರಿಗೆ ಹೋದರೆ ಸಂಬಳ ಬರೋ ತನಕ ಖರ್ಚಿಗೆ ಬೇಕು ಎಂದು ಅವನು ಅದರಲ್ಲಿ ಅವಳಿಗೆ $400 ವಾಪಸ್ ಕೊಟ್ಟ. ಅವಳು ಥ್ಯಾಂಕ್ ಯು ಎಂದಳು. ಇಬ್ಬರು ಜೊತೆಯಲ್ಲಿ ನಾಷ್ಟಾಕ್ಕೆ ಕುಳಿತಾಗ, ನಿಮಗೆ ಇನ್ನಷ್ಟು ಸೀರಿಯಲ್, ಇನ್ನೂ 4 ಸ್ಲೈಸ್ ಟೋಸ್ಟ್ ತಂದು ಕೊಡ್ತೀನಿ. ದಿನ ತಿನ್ನೋವಷ್ಟು ತಿಂದರೆ ಅರ್ಧ ಗಂಟೆಯಲ್ಲಿ ಹಸಿವು ಕಾಣಿಸುತ್ತೆ ಎಂದು ತಂದು ಮುಂದಿಟ್ಟು ಹೇಳಿದಳು. ನೀವೊಬ್ಬರೇ ಅಲ್ಲ ಅಟ್ಲಾಂಟ್ ಸಿಟಿಗೆ ಹೋಗಿ ಕಳ್ಕೊಳ್ಳೋದು. ನಾನು 2 ಸಲ ಹೋಗಿದ್ದೆ, ತುಂಬ ಹಣದ ಅಡಚಣೆ ಇದ್ದಾಗ. ಸ್ನೇಹಿತರ ಹತ್ರ ಸಾಲ ಮಾಡಿ. ಅದೃಷ್ಟವಿದ್ದರೆ ಹಣ ಬರುತ್ತೆ ಅನ್ನೋ ಮಹಾಭರವಸೆ ಹೊತ್ತು ಪ್ರತಿ ಸಲವೂ $100 ಕಳ್ಕೊಂಡು ಹಿಂದಿರುಗಿದ್ದೆ. ಕೋಚಿಗೆ ಬೇರೆ ಹಣ ಇಟ್ಕೊಂಡಿದ್ದೆ. ಅವನು ಅವಳನ್ನು ನಟ್ಟ ಕಣ್ಣುಗಳಿಂದ ನೋಡಿದ. ಅನಂತರ ಥ್ಯಾಂಕ್ ಯು ಎಂದ. ಅರ್ಧ ನಿಮಿಷ ಕಳೆದ ಮೇಲೆ, ನಾನು ಹಣದ ಅಡಚಣೆ ಇದ್ದು ಹೋಗಿಲ್ಲ ಎಂದ. ಇದ್ದ ಹಣವನ್ನು ಮಿಲಿಯನ್ ಆಗಿ ಪರಿವರ್ತಿಸುವ ಆಶೆ ಇದ್ದಿರ್ಬೋದು. ಆಗ ಅವನು ಮೊನ್ನೆ ವಿಮಾನದಲ್ಲಿ ಓದಿದ ಪತ್ರಿಕೆಯ ಸುದ್ದಿಯನ್ನು ಹೇಳಿದ. ಜೂಜು ಕೇಂದ್ರಗಳ ಇಂಥ ಸುದ್ದಿಗಳನ್ನು ಹುಟ್ಟು ಹಾಕ್ತವೆ. ಅಕಸ್ಮಾತ್ ಒಬ್ಬನಿಗೆ ಮಿಲಿಯನ್ ಬಂದರೂ ಸುದ್ದಿಯನ್ನು ಪತ್ರಿಕೆಗಳಿಗೆ ಕೊಟ್ಟು ವ್ಯಾಪಕ ಪ್ರಚಾರ ಮಾಡ್ತವೆ ಗೊತ್ತಾ? ಅವಳು ಹೇಳಿದಾಗ ಅವನು ತಲೆ ತೂಗಿದ. ಕಾರ್ಯಾಗಾರಕ್ಕೆ ಹೋದಾಗ ಅವನು ಟಿಪ್ನಿಸ್ ಒಬ್ಬನನ್ನೇ ಪ್ರತ್ಯೇಕ ಕರೆದು ನಿನ್ನೆ ತಾನು ಮಾಡಿದ ಸಾಹಸವನ್ನು ಹೇಳಿಕೊಂಡ. ಇಂಥದ್ದನ್ನು ಅವನೊಡನೆ ಹೇಳಿಕೊಳ್ಳದಿದ್ದರೆ ಸಮಾಧಾನವಿರುತ್ತಿರಲಿಲ್ಲ. ಹಣವನ್ನು ನನ್ನ ಕೈಯಲ್ಲಾದರೂ ಕೊಟ್ಟಿದ್ರೆ ಕ್ಷೇಮವಾಗಿ ಇಟ್ಟಿದ್ದು ಮುಂಬೈಗೆ ತಂದು ಕೊಡ್ತಿದ್ನಲ್ಲ ಎಂದು ಉದ್ಗರಿಸಿದ. ರಾಜಾರಾಮ್, ನಾನು ಅಲ್ಲಿಗೆ ಹೋಗಿ ಕಳ್ಕೊಂಡದ್ದು ತಪ್ಪು ನಿಮ್ಮದು ಹೌದು. ನೀವು ದಿನ 1 ತಾಸು ಸಂಜೆ ಹೊತ್ತು ನನ್ನ ಕೋಣೆಗೆ ಬಂದು ಇಸ್ಪೀಟ್ ಆಡಿದರೆ ನನಗೆ ಅಲ್ಲಿ ಹೋಗೋ ಮನಸ್ಸೇ ಬರ್ತಿರಲಿಲ್ಲ. ನಂಟ್ರ ಮನೆ ಅಂತ ದೂರದೆಲ್ಲೋ ಉಳ್ಕೊಂಡು ಇಲ್ಲಿಯ ಕೆಲಸ ಮುಗಿದ ತಕ್ಷಣ ಓಡಿಬಿಡ್ತೀರಿ. ಮುಂಬೈಯ ಜನ ಆಫೀಸ್ ಬಿಟ್ಟ ತಕ್ಷಣ ಲೋಕಲ್ ಟ್ರೈನ್ ಹಿಡಿಯೋಕ್ಕೆ ಓಡೋ ಹಾಗೆ
ಅವನು ಗಂಭೀರವಾಗಿ ಆರೋಪಿಸಿದ. ನಾನು 2 ತಾಸು ನಿಧಾನವಾಗಿ ಮನೆ ಮುಟ್ಟಿದರೂ ನನ್ನ ನೆಂಟರೇನೂ ಆಕ್ಷೇಪಿಸಲ್ಲ. ಏಕಾಂತವನ್ನು ಅರಸಿ ನೀವೇ ನಿಮ್ಮ ರೂಮ್ ಪಾರ್ಟ್ನರ್ ಜೊತೆಯಲ್ಲಿ ಸಂಜೆಯಾದ ತಕ್ಷಣ ಓಡಿಬಿಡ್ತೀರಿ. ಈಗ ನನ್ನ ಮೇಲೆ ತಪ್ಪು ಹಾಕ್ತೀರಿ. ಅವನು ಅರ್ಧಂಬರ್ಧ ಮುಗುಳ್ನಗುತ್ತಾ ಅರ್ಧ ಗಂಭೀರವಾಗಿ ಉತ್ತರಿಸಿದಾಗ ಇವನು ಸುಮ್ಮನಾದ. ಅಧ್ಯಾಯ 4. ಪ್ರಭು ಬಫೆಲೋದಲ್ಲಿದ್ದ ತನ್ನ ಚಿಕ್ಕಪ್ಪನ ಮಗನೊಡನೆ 1 ವಾರವಿದ್ದು ಭಾರತಕ್ಕೆ ಹಿಂದಿರುಗುವ ಯೋಜನೆ ಹಾಕಿಕೊಂಡದ್ದರಿಂದ ಟಿಫ್ನಿಸ್ ಮತ್ತು ಮೋಹನ್ ಲಾಲರು ಜೊತೆಯಲ್ಲಿ ಹೊರಟರು. ಮತ್ತೆ ಭೇಟಿಯಾಗುವ ಸಂಭವ ತೀರಾ ಕಡಿಮೆ. ಆದರೂ ಹೀಗೆ 1 ತಿಂಗಳಿಗೂ ಮೀರಿ ಒಟ್ಟಿಗೆ ಇರುವ ಸಂದರ್ಭ ಬರಲಿಕ್ಕಿಲ್ಲ ಎಂಬ ಅರಿವು ಭೂಪಾಲಿಯನ್ನು ಅಗಲುವ ವಿರಹಕ್ಕೆ ಇನ್ನಷ್ಟು ಉರಿಕೊಟ್ಟಿತು. ವಿಮಾನ ನಿಲ್ದಾಣದಲ್ಲಿ ಅವನು ತನ್ನ ಯಾನದ ಅಂಗಳವನ್ನು ಪ್ರವೇಶಿಸಿ ಅಂತಿಮವಾಗಿ ಬೀಳ್ಕೊಳ್ಳುವ ಮುನ್ನ ಇಬ್ಬರು ಅಪ್ಪಿಕೊಂಡು ತುಟಿಗಳಿಗೆ ಕಿತ್ತರೆ ಬರದಂತೆ ಮುತ್ತಿಟ್ಟರು. ನ್ಯೂಯಾರ್ಕ್ನಲ್ಲಿ ಇವನ ಗಾಯನವನ್ನು ಕೇಳಿ ಮೆಚ್ಚುಗೆ ಬೆಳೆಸಿಕೊಂಡ ನಿಲ್ದಾಣಕ್ಕೆ ಬಂದಿದ್ದ ಭಾರತೀಯ ಅಭಿಮಾನಿಗಳು ತುಸು ಹುಬ್ಬೇರಿಸಿದರು. ಯಾನವು ಮೇಲೆ ಏರಿದ ನಂತರ ಟಿಪ್ನಿಸ್ ತನ್ನ ಜೇಬಿನಿಂದ ಸ್ಪೀಡ್ ಪ್ಯಾಕ್ ತೆಗೆದು ಮುಗುಳ್ನಕ್ಕ. ವಿರಹವನ್ನು ಮರೆಯಲು ಇದು ಅತ್ಯುತ್ತಮ ಸಾಧನವೆಂದು ಮೋಹನ್ ಲಾಲ್ ತಕ್ಷಣ ಕೈ ಹಾಕಿದ. ಪಾಯಿಂಟಿಗೆ ಎಷ್ಟು ಎಂದು ಯಾರನ್ನೂ ಕೇಳಲಿಲ್ಲ. ಮುಂಬೈಯಲ್ಲಿ ಮತ್ತು ಪ್ರವಾಸ ಹೋದಾಗ ಅವರು ಆಡುತ್ತಿದ್ದ ಲೆಕ್ಕ ನಿಖರವಾಗಿತ್ತು. ಪಾಯಿಂಟಿಗೆ 1 ಪೈಸೆ. ಗೆದ್ದವರು ಚಹಾ ಚಿವಿಡಕ್ಕೆ ಕೊಡಬೇಕು ಎಂದರೆ ಸೋತ ಹಣದ 1 ಅಂಶ ಚಹಾ ಚಿವಿಡಾದ ರೂಪದಲ್ಲಿ ಸೋತವನ ಹೊಟ್ಟೆ ಸೇರುತ್ತಿತ್ತು. ದಿನವೆಲ್ಲ ಸೋತರು 20-30 ರೂಪಾಯಿಗಿಂತ ಹೆಚ್ಚು ಹೋಗುತ್ತಿರಲಿಲ್ಲ. ದಿನವೆಲ್ಲ ಗೆದ್ದರು 20-30ಕ್ಕಿಂತ ಹೆಚ್ಚು ಗಿಟ್ಟುತ್ತಿರಲಿಲ್ಲ. ಈಗ ರೂಪಾಯಿ ಪೈಸೆಗಳನ್ನು ಹೊರಗೆ ತೆಗೆಯದಿದ್ದರೂ ಅದೇ ಲೆಕ್ಕವನ್ನು ಇಟ್ಟುಕೊಂಡು 1 ತಾಸು ಆಡುವ ಹೊತ್ತಿಗೆ ಊಟ ಕೊಡಲು ಶುರು ಮಾಡಿದರು. ಇಬ್ಬರಿಗೂ ಮನಸ್ಸು ಸಮಾಧಾನವಾಗಿತ್ತು. ಊರಿಗೆ ಒಟ್ಟು ಎಷ್ಟು ಒಯ್ಯುತ್ತಿದ್ದೀರಿ? ಮೋಹನ್ ಲಾಲ್ ಕೇಳಿದ. ಎಷ್ಟಾದರೂ ನಿಮಗಿಂತ ಕಮ್ಮಿ, ಟಿಪ್ನಿಸ್ ಉತ್ತರಿಸಿದ. ಅಲ್ರಿ, ನಿಮ್ಮ ಏನಂತಾರೆ ಅದಕ್ಕೆ, ಪರ್ ಡಿಯಂ ಒಂದೇ $3,030 ಆಯಿತು. ನೆಂಟರ ಮನೆಯಲ್ಲಿದ್ದರಿಂದ ಅದು ಸಾರಾ ಸಗಟು ಉಳಿತು. ವಾಹನದ ಖರ್ಚು ದಿನಕ್ಕೆ $5 ತೆಗೀರಿಬೇಕಾದ್ರೆ ಮೋಹನ್ ಲಾಲ್ ಲೆಕ್ಕ ಬಿಡಿಸತೊಡಗಿದ. ಅವರಿಬ್ಬರಲ್ಲಿ ಹೀಗೆ ಮಾತನಾಡುವುದು ಅಪೂರ್ವವಲ್ಲವಾದ್ದರಿಂದ ಟಿಪ್ನಿಸ್ ಅಪ್ರಸನ್ನನಾಗಲಿಲ್ಲ. ಆ ಹುಡುಗಿಗೆ ಎಷ್ಟು ಖರ್ಚು ಮಾಡಿದ್ರಿ? ಆ ಹುಡುಗಿ ಅಂತ ಯಾಕಂತೀರಿ? ಅವಳಿಗೊಂದು ಹೆಸರಿಲ್ವೇನು? ಲಾರೆನ್ಸ್ ಸ್ಮಿತ್. ಏಯ್, ನಾನು ಅವಳಿಗೊಂದು ಏಕಾಂತದ ಹೆಸರಿಟ್ಟಿದ್ದೇನೆ. ಊಹೆ ಮಾಡಿ ನೋಡುವ. ಗೆದ್ದರೆ 10 ಪೈಸಾ ಬೆಟ್. ಅವಳಿಗೆ ಡಾಲರ್ನಲ್ಲಿ ಖರ್ಚು ಮಾಡಿ ನನಗೆ ಇಂಡಿಯಾದಲ್ಲಿ ಪೈಸೆ ಬೆಟ್ ಕಟ್ತೀರಾ? ಅದಿರಲಿ ಮಾರಾಯರೆ, ಅವಳಿಗೆ ನಾನಿಟ್ಟಿರೋ ಹೆಸರು ಹೇಳಿ. ನೀವು ತಿಣುಕಿದ್ರೂ ಹೊಳೆಯಲ್ಲ. ನಾನೇ ಹೇಳ್ತೀನಿ, ಭೂಪಾಲಿ. ವಾಹ್, ಹಾ, ದೈವತ್ಯದಿಂದ ಷಡ್ಜಕ್ಕೆ ಏರುವ ಉತ್ಸಾಹ ಅಂತಲೇ. ವಾವ್, ಕಲಾವಿದನಿಗೆ ಮಾತ್ರ ಅದರ ಮರ್ಮ ಗೊತ್ತಾಗುತ್ತೆ. ತನ್ನ ಗೆಳೆತನದ ಎಲ್ಲ ಹೆಂಗಸರ ವಿಷಯವನ್ನು ಮೋಹನ್ ಲಾಲ್ ಟಿಪ್ನಿಸ್ ಜೊತೆಗೆ ಮಾತನಾಡುತ್ತಿರಲಿಲ್ಲ. ತಾನಾಗಿಯೇ ಅವನಿಗೆ ತಿಳಿದ ಸಂಬಂಧದ ವಿಷಯವಾಗಿ ಆಗೀಗ ಅದು ಮೇಲಿನ ಪದರದ ಮಾತನಾಡುವುದಿತ್ತು. ಟಿಪ್ನಿಸ್ ಈ ವಿಷಯವಾಗಿ ಬೇರೆ ಯಾರಿಗೂ ಹೇಳುವ ವ್ಯಕ್ತಿಯಲ್ಲ. ತನಗೆ ಸ್ವತಃ ಬೇರೆ ಹೆಂಗಸರ ಸಂಬಂಧವಿಲ್ಲದಿದ್ದರೂ ಮೋಹನಲಾಲನ ಸಂಬಂಧಗಳ ಬಗೆಗೆ ಭರ್ತ್ಸನೆ ಮಾಡುತ್ತಿರಲಿಲ್ಲ. ಹಾಗೆಂದು ಸಮ್ಮತಿಸುತ್ತಲೂ ಇರಲಿಲ್ಲ. ಆಗೀಗ ಅವನನ್ನು ಕುರಿತು ಗುಟ್ಟಿನಲ್ಲಿ ಜೋಕ್ ಮಾಡಿದರೆ ಪಂಡಿತ್ ಮೋಹನ್ ಲಾಲ್ರಿಗೆ ಖುಷಿಯಾಗುತ್ತದೆಂದು ಅವನಿಗೆ ಗೊತ್ತು. ಜೋಕುಗಳನ್ನು ಒಂದು ಮಿತಿಯ ಹೊರಕ್ಕೆ ಒಯ್ಯುತ್ತಿರಲಿಲ್ಲ. ಅವಳಿಗೆ ನಾನೇನು ಹೆಚ್ಚು ಖರ್ಚು ಮಾಡಿಲ್ಲ. 4.25 ವಾರದ ವಸತಿ, ಊಟ, ತಿಂಡಿ ನನ್ನ ಜೊತೆ ಅಷ್ಟೇ. ಕಲೆಯಲ್ಲಿ ಆಸಕ್ತಿ ಇರುವವರಿಗೆ ಅಷ್ಟು ಮಾಡದಿದ್ದರೆ ನಾನೆಂಥ ಕಲಾವಿದ? ಆದರೆ ಇಂಥ ಅಭ್ಯರ್ಥಿಗಳು ಯಾವಾಗಲೂ ನಿಮ್ಮನ್ನೇ ಹುಡುಕಿಕೊಂಡು ಬಂದು ಕೇಳ್ತಾರೆ. ನನ್ನನ್ನು ಯಾರೂ ಯಾಕೆ ಕೇಳೋಲ್ಲ? ಸೃಷ್ಟಿಶೀಲ ಕಲಾವಿದನಿಗಲ್ಲದೆ ಕಲಾರ್ಥಿಗಳು ಆಕರ್ಷಿತರಾಗೋದು. ಗಾಯಕ ಮಾತ್ರ ಕಲಾವಿದ. ಹಾರ್ಮೋನಿಯಂ ಸಾಥಿದಾರರಿಗೆ ಸೃಷ್ಟಿಶೀಲತೆ ಇಲ್ಲ ಅಂತ ತಾನೇ ನಿಮ್ಮ ಅರ್ಥ. ಬೇರೆ ಹಾರ್ಮೋನಿಯಂ ವಾದಕರಿಗೆ ಅನ್ವಯವಾಗುವ ಮಾತು ನಿಮಗೆ ಆಗೋಲ್ಲ. ನೀವಿಲ್ಲದೆ ನನಗೆ ಹಾಡೋದು ಸಾಧ್ಯವೇ ಇಲ್ಲ ಅಂತ ನಿಮಗೆ ಗೊತ್ತು. ಈ ಮಾತಿನಿಂದ ರಾಜಾರಾಮ್ ಟಿಪ್ನಿಸ್ಗೆ ಖುಷಿಯಾಯಿತು. ಹೇಳಿದ, ಭೂಪಾಲಿಯಿಂದ ನೀವೆಷ್ಟು ಸ್ಫೂರ್ತಿ ಪಡೆದಿರೋ ನನಗೆ ಹೊಟ್ಟೆ ಕಿಚ್ಚಿಲ್ಲ. ಯಾಕೆಂದರೆ ನಾನು ಸ್ಪರ್ಧಿಯೇ ಅಲ್ಲ. ಆದರೆ ನನ್ನ ಕಿವಿಗೆ ಬಿದ್ದ ಒಂದು ವಿಷಯ ನಿಮಗೆ ವಿವರಿಸಿ ಹೇಳದಿದ್ದರೆ ಮಿತ್ರರಿಗೆ ಅನ್ಯಾಯ ಮಾಡಿದಂತೆ ಅಂತ ತಿಳಿದು ಹೇಳ್ತಿದ್ದೀನಿ. ಅಮೆರಿಕದಲ್ಲಿ ಎಲ್ಲ ಕಡೆಯೂ ನಿಮ್ಮ ಗಾಯನಕ್ಕೆ ಜನ ಹುಚ್ಚರಾಗಿದ್ದಾರೆ. ಪ್ರತಿ ವರ್ಷವೂ ಬೇಸಿಗೆಯಲ್ಲಿ ಇಡೀ ಅಮೆರಿಕವನ್ನು ರೌಂಡ್ ಹಾಕುವಷ್ಟು ಪ್ರೋಗ್ರಾಂ ವ್ಯವಸ್ಥೆ ಮಾಡೋ ಉತ್ಸಾಹ ಇದೆ. ಈ ಸಲವೇ ನಿಮ್ಮನ್ನು ಭೇಟಿಯಾಗುವ, ನಿಮ್ಮ ಶಿಷ್ಯವೃತ್ತಿ ಮಾಡೋ ಎಷ್ಟೋ ಜನ ಸಂಗೀತಾರ್ಥಿಗಳಿದ್ದರು. ಎಲ್ಲ ದೊಡ್ಡ ದೊಡ್ಡ ಸಂಬಳದಲ್ಲಿರೋರು, ಅಲ್ಪ ಸ್ವಲ್ಪ ಸಂಗೀತ ಕಲಿತೋರು. ಶನಿವಾರ ಭಾನುವಾರ ಮಾತ್ರ ಈ ದೇಶಗಳಲ್ಲಿ ಕಚೇರಿ ಸಾಧ್ಯ. ಉಳಿದ 5 ದಿನ ಅದೇ ಊರಿನಲ್ಲಿ ಉಳಿದರೆ ಅಂಥ ಸಂಗೀತಾರ್ಥಿಗಳು ಸಂಜೆ 4 ತಾಸು ನಿಮ್ಮಿಂದ ಹೇಳಿಸ್ಕೋತಾರೆ. ಎಷ್ಟು ಕಲಿತಾರೆ ಅನ್ನೋದಕ್ಕಿಂತ ಪಂಡಿತ ಮೋಹನ್ಲಾಲಜಿ ಶಿಷ್ಯ ಅಂತ ಹೇಳ್ಕೊಳ್ಳೋದ್ರಲ್ಲಿ ಅವರಿಗೆ ಹೆಮ್ಮೆ. ಅವರ ಮನೆಯಲ್ಲಿಟ್ಕೊಂಡು ಭಾರತೀಯ ಊಟದ ರಾಜೋಪಚಾರ ಮಾಡ್ತಾರೆ. ನಿಮ್ಮ ಒಂದು ಅಭಿಮಾನಿ ಬಳಗವನ್ನೇ ನಿರ್ಮಿಸ್ತಾರೆ. ಕೈ ತುಂಬ ಫೀಸನ್ನು ಡಾಲರ್ನಲ್ಲಿ ಕೊಡ್ತಾರೆ. ತಮ್ಮ ಊರಿನಲ್ಲಿ ಟಿಕೆಟ್ ಹಾಕಿದ ಒಂದು ದೊಡ್ಡ ಪ್ರೋಗ್ರಾಮ್ ಮಾಡ್ತಾರೆ. ನೀವು ಪ್ರತಿ ಬೇಸಿಗೆಯಲ್ಲೂ 2-2.5 ತಿಂಗಳಲ್ಲಿ $50,000 ಕಮಾಯಿಸ್ಕೊಂಡು ಹೋಗ್ಬೋದು. ನಮ್ಮ ಇಂಡಿಯಾದಿಂದ ಪ್ರತಿ ವರ್ಷ ಇಲ್ಲಿಗೆ ಬಂದು ಕಲಾವಿದರು ದುಡ್ಡು ಮಾಡಿಕೊಂಡು ಹೋಗೋದೇ ಹೀಗೆ. ಸಾಧಾರಣ ಕಲಾವಿದರೆಲ್ಲ 15-20 ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ಬೇಸಿಗೆ ಸೆಕೆ ಇದ್ದಾಗ ಇಲ್ಲಿ ತಂಪು ಹವ. ಇಷ್ಟೆಲ್ಲ ವ್ಯವಸ್ಥೆಯ ಬೀಜ ಈ ಸಲವೇ ಬಿತ್ತಬಹುದಾಗಿತ್ತು.
ಆದರೆ ನೀವು ಹೋದ ಕಡೆ ಎಲ್ಲ ಭೂಪಾಲಿಯನ್ನು ಕರ್ಕೊಂಡು ಬಂದು ಹೋಟ್ಲಿನಲ್ಲಿ ಇಳಿದಿರಿ. ಇಂಥ ಸಂದರ್ಭದಲ್ಲಿ ಪ್ರೇಮಿಗಳ ಏಕಾಂತವನ್ನು ಹಾಳು ಮಾಡೋಕ್ಕೆ ಯಾರೂ ಇಷ್ಟಪಡಲ್ಲ. ಎಲ್ಲ ಕಡೆಯೂ ಈ ಅರ್ಥದ ಸೂಚನೆಗಳನ್ನು ಸಂಗೀತಾರ್ಥಿಗಳು ನನ್ನ ಕೈಯಲ್ಲಿ ಮಾತಾಡಿದರು. ಮೋಹನ್ಲಾಲ್ಗೆ ತುಸು ಖೇದವಾಯಿತು. ತನಗೆ ಒಟ್ಟು ದೊರೆತ 4.5 ವಾರದಲ್ಲಿ ವಾರಕ್ಕೆ 2-3 ದಿನ ಅವಳನ್ನು ಬಿಟ್ಟಿರೋದು ಹೇಗೆ? ಅಲ್ಲದೆ ಅವಳು ತಂಬೂರಿ ಹಿಡಿದು ಪಕ್ಕದಲ್ಲಿ ಕೂತರೆ ತನಗೂ ಹಾಡಲು ಸ್ಫೂರ್ತಿ ಬರುತ್ತಿತ್ತು ಎಂಬ ನೆನಪಾಯಿತು. ಇದನ್ನು ಹೇಳಿದರೆ ರಾಜಾರಾಮ್ ಟಿಪ್ನಿಸ್ಗೆ ಅರ್ಥವಾಗೋಲ್ಲ. ಆಗುತ್ತಿದ್ದರೆ ಇವನೇಕೆ ಹಾರ್ಮೋನಿಯಂ ಸಾಥಿದಾರನಾಗಿರ್ತಿದ್ದ, ನನ್ನಂತೆ ಮುಖ್ಯ ಕಲಾವಿದನೇ ಆಗಿರ್ತಿದ್ದ ಎಂದು ಮನಸ್ಸಲ್ಲಿ ಅಂದುಕೊಂಡು, ಆಯಿತು, ಮುಂದಿನ ಬೇಸಿಗೆಯಲ್ಲಿ ಬರೋಣ. ನಿಮಗೆ ಪರಿಚಯವಾದವರಿಗೆ ಕಾಗದ ಬರೀರಿ. ಜೊತೆಗೆ ನೀವಂತೂ ಬರಲೇಬೇಕು ಎಂದ. ಜೊತೆಗೆ ನೀವಂತೂ ಬರಲೇಬೇಕು ಎಂಬುದು ಇಲ್ಲಿ ಮುಖ್ಯವಾದ ಕಲಂ ಎಂದು ತನ್ನೊಳಗೆ ಹೇಳಿಕೊಂಡ. ಊಟ ಬಂತು. ಚಾಕು ಪೋರ್ಕ್ಗಳನ್ನು ಬಿಚ್ಚುವಾಗ ಟಿಪ್ನಿಸ್ ಹೇಳಿದ, ನೀವು ಇಸ್ಪೀಟ್ ಕಲಿತದ್ದು ಯಾವಾಗ? ಯಾಕೆ? ಸುಮ್ಮನೆ ಕೇಳಿದೆ, ಹೇಳಿ. ಸಾಗರದಲ್ಲಿದ್ದಾಗಲೇ ಕಲಿತಿದ್ದೆ. ಧರ್ಮಶಾಲೆಯ ಮ್ಯಾನೇಜರ್ ಕಲಿಸಿದ್ದು. ಚಿತ್ತರ್ಪುರದ ರಾಜಾ ಸಾಹೇಬರ ಶಿಷ್ಯವೃತ್ತಿಯಲ್ಲಿದ್ದಾಗ ಅದರ ವಾಸನೆಯೂ ಇರಲಿಲ್ಲ. ಅದೆಲ್ಲ ನಿಮಗೆ ಹೇಳಿದ್ದೀನಿ. ಅಲ್ಲಿಂದ ಮುಂಬೈಗೆ ಬಂದೆ ನೋಡಿ, 2 ತಿಂಗಳು ಬೃಜನಾರಾಯಣ ನತ್ತು ತಬಲಿಯ ಮನೆಯಲ್ಲಿದ್ದೆ ಅಂತ ನಿಮಗೆ ಹೇಳಿದ್ದೇನಾ? ಬರೀ ಒಲಿಲಿ. ಹಾಂ, ಹೌದು, ನೆನಪಿದೆ. ನತ್ತುಗೆ ಇಸ್ಪೀಟ್ನ ಚಟ ಅಲ್ಲಿ ಶುರುವಾದ. ಜಾಸ್ತಿ ದುಡ್ಡಿಲ್ಲ, ಇದೇ ರಮ್ಮಿ. 5 ಪಾಯಿಂಟಿಗೆ 1 ಪೈಸಾ. ಯಾಕೆ ಕೇಳಿದೆ ಅಂದರೆ, ನೋಡಿ, ನೀವು ಇನ್ನೊಬ್ಬ ಆರ್ಟಿಸ್ಟ್ನ ಮೇಲೆ ಚಾಡಿ ಹೇಳ್ತಿದ್ದೀನಿ ಅಂತ ಅರ್ಥ ಮಾಡ್ಕೋಬಾರ್ದು. ನನಗೆ ಅವರು ಒಂದೇ, ನೀವು ಒಂದೇ. ಆದರೆ ನೀವು ದೊಡ್ಡ ಗಾಯಕರು, ದೊಡ್ಡ ಹೆಸರಿರೋರು. ನಿಮ್ಮ ಮೇಲೆ ಅಪಪ್ರಚಾರ ಮಾತನಾಡಿದರೆ ಹೇಗೆ ಸುಮ್ಮನಿರೋದು? ಕೊನೆ ಪಕ್ಷ ನಿಮಗಾದರೂ ಹೇಳಲೇಬೇಕಲ್ಲ. ಈ ಮಾತನ್ನು ಕೇಳುವ ಬೇರೆ ಯಾರಾದರೂ ನಿಮ್ಮಂಥ ದೊಡ್ಡವರ ಹತ್ತಿರ ಬಂದು ಇದು ಖರೇನಾ ಝಠಾನಾ ಅಂತ ಪರೀಕ್ಷೆ ಮಾಡೋಲ್ಲ. ಅವರಿಗೂ ಮಜಾ ಬರ್ತದೆ ದೊಡ್ಡವರ ವಿಷಯವಾಗಿ ಸಣ್ಣ ಮಾತು ಪಿಸುಗುಟ್ಟೋಕೆ. ಅದೇನು ಹೇಳಿ? ಮೋಹನ್ಲಾಲ್ ಆತಂಕದಿಂದ ಕೇಳಿದ. 30 ವರ್ಷ ಹಿಂದಿನ ಮಾತಂತೆ. ನೀವು ಸೀನಿಯರ್ ಜೂನಿಯರ್ಕರ್ ಹತ್ತಿರ ಹೋಗಿ ಪ್ರೋಗ್ರಾಮ್ ಕೊಡಿಸಿ ಅಂತ ಬೇತ್ ಕೊಡ್ತಿದ್ರಂತೆ. ಮುಂಬೈಯಲ್ಲಿ ನಿಮಗೆ ಪ್ರೋಗ್ರಾಮ್ ಕೊಡಿಸಿ ಮುಂದಕ್ಕೆ ತಂದವರೇ ಅವರಂತೆ. ಇಂಡಿಯಾ ದೇಶದ ಬಹಳ ಗಾಯಕರನ್ನು ಮುಂಬೈಯಲ್ಲಿ ಪರಿಚಯ ಮಾಡಿ ಹಾರ್ಮೋನಿಯಂ ಸಾಥಿ ಮಾಡಿ ಮುಂದಕ್ಕೆ ತಂದವರು ನನ್ನ ದಾದಾ ಅಂತ ಜೂನಿಯರ್ ಜೂನಿಯರ್ಕರ್ ಇವತ್ತು ಹೇಳ್ಕತ್ತಿರ್ತಾನೆ. ಅದು ಹೋಗಲಿ, ನಿಮಗೆ ಇಸ್ಪೀಟ್ ಆಡುವ ಚಟ ಹತ್ತಿ ಒಂದಿನ ಗೋಗರೆದು ಅವರ ಹತ್ತಿರ, ಅಂದರೆ ಸೀನಿಯರ್ ಹತ್ತಿರ, ನಿಮ್ಮ ತಂಬೂರಿ ಅಡವಿಟ್ಟು 25 ರೂಪಾಯಿ ಸಾಲ ತಗೊಂಡು ಇನ್ನೂ ಲೆಕ್ಕ ಚುಕ್ತ ಮಾಡದೆ ಬಿಡಿಸಿಕೊಂಡಿಲ್ವಂತೆ. ಬಡೆ ಆರ್ಟಿಸ್ಟ್ಗಳ ಒಳಕತೆಗಳೆಲ್ಲ ನಮ್ಮ ಅಪ್ಪನ ಕೈಯಾಗಿವೆ ಅಂತಾನೆ ಜೂನಿಯರ್. ಇಸ್ಪೀಟ್ ಆಡುವ ಚಟ ಹತ್ತಿ ಅಂದನಾ? ಅದಕ್ಕೆ ಹೌದು ನಾನು ಕೇಳಿದ್ದು, ನೀವು ಇಸ್ಪೀಟ್ ಕಲಿತು ಎಷ್ಟು ದಿನ ಆಯಿತು ಅಂತ. ಯಾಕಂದರೆ ಅವನು ಹೇಳುವ 30 ವರ್ಷದ ಹಿಂದೆ ನಿಮ್ಗೆ ಇಸ್ಪೀಟೇ ಬರ್ತಿರ್ಲಿಕ್ಕಿಲ್ಲ ಅಂತ ನನ್ನ ಅಂದಾಜು. ಮನುಷ್ಯನಿಗೆ ಕಷ್ಟ ಸುಖ ಬರೋದೇ ಇಲ್ವಾ? ಆಗ ಮುಂಬೈಯಲ್ಲಿ ಊಟಕ್ಕಿಲ್ಲದ ಕಾಲ. ಸೀನಿಯರ್ ಜೂನಿಯರ್ಕರ್ಗೆ ಮುಂಬೈಯಲ್ಲೆಲ್ಲ ಒಳ್ಳೆ ಹಾರ್ಮೋನಿಯಂ ಪ್ಲೇಯರ್ ಅಂತ ಹೆಸರಿತ್ತು. ಸಂಗೀತ ಸಭೆಗಳ ಪರಿಚಯವೂ ಇತ್ತು. ನನಗೆಲ್ಲಾದರೂ ಪ್ರೋಗ್ರಾಮ್ ಕೊಡಿಸಿ ಅಂತ ನಾನು ಕೇಳಿದ್ದು ನಿಜ. ಆರಂಭದ ದಶೆಯಲ್ಲಿ ಪ್ರತಿಯೊಬ್ಬ ಆರ್ಟಿಸ್ಟು ಹೀಗೆ ಕೇಳಲೇಬೇಕಲ್ಲ. ನನಗೂ ಅವರಿಗೂ ಯಾಕೆ ಜಗಳವಾಯಿತು ಗೊತ್ತೇ? ನನ್ನಂಥ ಹಾರ್ಮೋನಿಯಂ ವಾದಕ ಇಲ್ಲ. ಗೋವಿಂದರಾವ್ ಟೀಂಬೆ ಮಾಸ್ತರ್ರ ಕಾಸಾ ಶಿಷ್ಯ ನಾನೊಬ್ಬನೇ. ನನ್ನ ಹತ್ರ ಸಂಗೀತಶಾಸ್ತ್ರ ಕೇಳಿ ತಿಳ್ಕೊಳ್ಳೋಕ್ಕೆ ಬಡೆ ಗಾಯಕರೆಲ್ಲ ನನ್ನ ಮನೆಗೆ ಬಂದು ಕೈಕಟ್ಟಿ ಕೂರ್ತಾರೆ ಅಂತ ಹೇಳ್ಕತ್ತಿದ್ರು. ಅವರಿಗೆ ಶಾಸ್ತ್ರ ಚೆನ್ನಾಗಿ ಗೊತ್ತಿತ್ತು ನಿಜ. ಆದರೆ ಕಚೇರಿಗಳಲ್ಲಿ ಸಂಗತಿ ಮಾಡದೆ ತಾವೇ ಮುಂದೆ ನುಡಿಸೋದು ಅವ್ರಿಗೊಂದು ಚಟ. ಗಾಯಕ ಒಂದು ಸ್ವರದ ಮೇಲೆ ಎಷ್ಟು ಹೊತ್ತು ನಿಲ್ತಾನೆ, ಮೇಲಿನ ಸ್ವರಕ್ಕೆ ಹೋಗುವ ಝಲಕ್ ತೋರಿಸ್ತಾನೆ, ವಾಸ್ತವವಾಗಿ ಹೋಗೋಲ್ಲ. ಆಮೇಲೆ ಎಷ್ಟೋ ಹೊತ್ತಿನ ಮೇಲೆ ಹೋಗ್ತಾನೆ. ಮೇಲೆ ಹೋಗೋ ಬದಲು ಮತ್ತೆ ಕೆಳಕ್ಕೆ ಇಳಿಬಹುದು. ಅಥವಾ ಅವನವನ ಕೆಪಾಸಿಟಿ, ಮೂಡ್. ಹೌದು ಅಲ್ವೋ? ಸಾಥಿದಾರ ತಾಕತ್ತಿದ್ರೆ ಇವನ ಜೊತೆಯಲ್ಲಿ ಇರಬೇಕು, ಇಲ್ಲದಿದ್ದರೆ ಅನುಸರಿಸ್ಬೇಕು ತಾನೆ. ಮುಂದೆ ನಡೆದು ಬಿಟ್ಟರೆ ಗಾಯಕನ ಐಡಿಯಾಗಳ ಗತಿ ಏನಾಗಬೇಕು? ಗಾಯಕ ತನ್ನ ಶಿಷ್ಯ, ಅವನಿಗೆ ತಾನು ದಾರಿ ತೋರಿಸಿ ಪಾರುಗಾಣಿಸದ ಅನ್ನೋ ಹಂಗೆ ಮಾಡ್ತಿದ್ರು ಆತ. ಗೊತ್ತು ನನಗೆ. ಭಾಳ ಅಹಂ ಮನುಷ್ಯರು ಅವರು. ನನ್ನ ಕ್ರಮ ನಿಮಗೆ ಗೊತ್ತಲ್ಲ. ನನ್ನ ಗುರುಗಳು ನನಗೆ ಅರೆದು ಕುಡಿಸಿದ ಸೂಕ್ಷ್ಮ ಸ್ವರಗಳು ಹಾರ್ಮೋನಿಯಂಗೆ ಸಿಕ್ಕೋಲ್ಲ. ಖರೆ ಅಲ್ವೋ? ಅದಕ್ಕೆ ನಿಮಗೆ ಸಾಥಿ ಮಾಡಬೇಕಾದ್ರೆ ಬಹಳ ಕಷ್ಟ, ಬೇರೆಯವ್ರಿಗೆ ಸಾಧ್ಯ ಇಲ್ಲ. ನಾನು ಒಂದಿನ ತುಂಬಿದ ಸಭೆಯಲ್ಲೇ ನನ್ನನ್ನು ಅನುಸರಿಸಿ ಮುಂದೆ ಹೋಗಬೇಡಿ, ಮೇನ್ ಆರ್ಟಿಸ್ಟ್ ನಾನು ಅಂದ್ಬಿಟ್ಟೆ. ಮೈಕ್ನಲ್ಲಿ ಅದು ಎಲ್ಲರಿಗೂ ಕೇಳಿಸಿತು. ನಾನು ಮುಂದೆ ತಂದ ಹುಡುಗ ನನಗೆ ಅವಮಾನ ಮಾಡಿದ ಅಂತ ಅವತ್ತಿಂದ ವಿಷಕಾರೋಕ್ಕೆ ಶುರು ಮಾಡಿದ. ಜೂನಿಯರ್ಗೂ ಅಪ್ಪನ ಈ ಗುಣ ಇದೆ. ನಮ್ಮ ಮನೆತನದವರಿಗೆ ಸಾಧಿಸಿರೋ ಹಾಗೆ ಹಾರ್ಮೋನಿಯಂ ಇಂಡಿಯಾದ ಯಾರಿಗೂ ಸಾಧ್ಯ ಇಲ್ಲ ಅಂತ ಹೇಳ್ಕತ್ತಿರ್ತಾನೆ. ಮುಂಬೈಯ ಎಷ್ಟೋ ಸಂಗೀತ ಸಭಾ ಕಾರ್ಯದರ್ಶಿಗಳು ಇದನ್ನು ನಂಬ್ತಾರೆ. ನಂಬಲಿ ಬಿಡಿ. ಜೂನಿಯರ್ಕರ್ ಹೆಸರು ಹೇಳಿದರೆ ನಾನು ಪ್ರೋಗ್ರಾಮ್ ಕೊಡೋದಿಲ್ಲ ಅಂತ ಅವರಿಗೆ ಗೊತ್ತಿದೆ. ನನ್ನ ತಂಬೂರಿಯ ವಿಷಯ ಹೇಳ್ತೀನಿ. ಆಟ ತಂದು 2 ರೊಟ್ಟಿ ಬೇಯಿಸ್ಕೊಂಡು ತಿನ್ನೋದಿದ್ರೆ ಪ್ರಾಣ ಹೋಗುವಂಥ ಸ್ಥಿತಿ. ಅವರ ಮನೆ ಹತ್ತಿರ ಇತ್ತು. ಹೋಗಿ ವಿಠಲ್ ಕಾಕ, ನನಗೆ ಅರ್ಜೆಂಟ್ ಇದೆ, ಒಂದು 25 ರೂಪಾಯಿ ಸಾಲ ಕೊಡಿ, ಮುಂದಿನ ಪ್ರೋಗ್ರಾಮಲ್ಲಿ ಅಲ್ಲಿಂದನೇ ವಾಪಸ್ ಕೊಡ್ತೀನಿ, ಅಥವಾ ಯಾವುದಾದ್ರೂ ಪಾಠ ಹಣ ಬಂದರೆ ಅದಕ್ಕೆ ಮೊದಲೇ ಕೊಡ್ತೀನಿ ಅಂದೆ. ಊಟಕ್ಕಿಲ್ಲ, ಉಪವಾಸ ಅನ್ನೋ ಮಾತು ಆಡಲಿಲ್ಲ. ಉಪವಾಸ ಇರೋನಿಗೆ ಆತ್ಮಗೌರವ ಇರ್ತದೆ ತಾನೆ, ಇರಲೇಬೇಕು.
ಟಿಪ್ನಿಸ್ ದೃಢವಾಗಿ ಹೇಳಿದ. 1 ಕಾಸು ಇಲ್ವಲ್ಲೋ ಅಂತ ಕೊರಗಾಡಿದರು. ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ದಿದ್ರೆ ನನ್ನ ತಂಬೂರಿನ ನಿಮ್ಮ ಮನೇಲಿ ತಂದು ಅಡವಿಡ್ತೀನಿ, ನೀವು ಬೇರೆಯವರಿಂದ ತಂದದಾದರೂ ಕೊಡಲೇಬೇಕು ಅಂತ ನನ್ನ ಕೋಲಿಗೆ ಹೋಗಿ ತಂದು ಅವನ ಮುಂದಿಟ್ಟೆ. ನೋಡಪ್ಪ, ನನ್ನ ಕಡೆ ರೊಕ್ಕ ಇರಲಿಲ್ಲ, ನೀನು ಅಷ್ಟು ಹೇಳಿದೆ ಅಂತ ನಾನು ಬೇರೊಬ್ಬರ ಮನೆಗೆ ಹೋಗಿ ಇಸ್ಕೊಂಡು ಬಂದಿದ್ದೀನಿ. ಈ ತಂಬೂರಿನ ಒಯ್ದು ಅವ್ರ ಮನೆಯಲ್ಲಿ ಇಟ್ಟು ಬರ್ತೀನಿ. ಅಡವಿನ ಸಾಲ ಅಂದಮೇಲೆ ವಾಯ್ದೆ ಇರ್ತದೆ, ಎಷ್ಟು ದಿನದೊಳಗೆ ಬಿಡಿಸ್ಕತ್ತೀಯಾ ಅಂದರು. 1 ತಿಂಗಳು ಅಂದು ಹಣವನ್ನು ಕಿಸೆಯಲ್ಲಿ ಇಟ್ಕೊಂಡು ಬಂದೆ. ಆಮೇಲೆ 1 ವರ್ಷ ಹಣ ಒದಗಲಿಲ್ಲ. ಆಗ 30-31 ವರ್ಷದ ಹಿಂದೆ 25 ರೂಪಾಯಿಗೂ ಬೆಲೆ ಇತ್ತು. ನನಗೂ ಸಂಗೀತ ಪ್ರಪಂಚದಲ್ಲಿ ಹೆಸರು ಬೆಳೆದಿರಲಿಲ್ಲ. ಅದೇ ತರುವಾಯದಲ್ಲಿ ಮದುವೆಯಾದೆ. ಅಲ್ಯೂಮಿನಿಯಂನ ತಟ್ಟೆ ಬಟ್ಲು ಕೊಳ್ಳಕೋಬೇಕಿತ್ತು. 1 ವರ್ಷವಾದ ಮೇಲೆ ಜೂನಿಯರ್ ಮನೆಗೆ ಹೋಗಿ ಹಣ ತಂದಿದ್ದೀನಿ, ಬಡ್ಡಿನೂ ಕೊಡ್ತೀನಿ, ತಗೊಂಡು ನನ್ನ ತಂಬೂರಿನ ವಾಪಸ್ ಮಾಡಿ ಅಂದೆ. ಅಡವಿಟ್ಕೊಂಡಿರೋನ ಕೇಳಿ ಬರ್ತೀನಿ, ನಾಳೆ ಬಾ ಅಂದರು. ನಾಳೆ ಹೋದರೆ ಅವ್ರು ಊರಲ್ಲಿಲ್ಲ, 1 ವಾರ ಕಳೆದು ಬಾ ಅಂದರು. ಅಷ್ಟರಲ್ಲಿ ನಾನು ಹೊಂದಿಸಿದ ಹಣ ಖರ್ಚಾಯಿತು. 3 ತಿಂಗಳು ಕಳೀತು. ಮತ್ತೆ ಹಣ ಹೊಂದಿಸಿಕೊಂಡು ಹೋದರೆ ವಾಯ್ದೆ ಕಳೆದಿರೋದ್ರಿಂದ ಅವರು ಪಾನ್ ಮಾಡಿದ ಪದಾರ್ಥ ಕೊಡೋಲ್ಲ ಅಂತಾರಲ್ಲ ಅಂದರು. ನಾನು ಅದನ್ನೇ ನಂಬಿದೆ. 4-6 ವರ್ಷ ಕಳೆದು ನನ್ನ ಹೆಸರು ಬೆಳೆದು ಪ್ರಸಿದ್ಧನಾದ ಮೇಲೆ ಅಡವಿಟ್ಟಿರೋ ತಂಬೂರಿ ಇನ್ನೂ ನನ್ನ ಕಡೆ ಇದೆ ಅಂತ ಅಲ್ಲಲ್ಲಿ ಮಾತಾಡೋಕ್ಕೆ ಶುರು ಮಾಡಿದರು. ಅಷ್ಟರಲ್ಲಿ ನನಗೂ ಅವರಿಗೂ ಜಗಳವಾಗಿತ್ತು. ಹೇಳಿದ್ನಲ್ಲ, ಸಾತಿ ಮಾಡುವ ಬದಲು ಮಾಸ್ತರಿಕೆ ಮಾಡೋದು ತುಂಬಿದ ಸಭೆಯಲ್ಲಿ ನಾನು ತಪ್ಪು ಅಂದೆ ಅಂತ. ಹಾಗೇನಂದ್ರು ಗೊತ್ತಾ? ಹೌದು, ನನ್ನ ಕಡೆನೇ ಇದೆ. ವಾಯ್ದೆಯೊಳಗೆ ಬಿಡಿಸ್ಕೊಳ್ಳೋಕ್ಕಾಗದೆ ಇರೋ ಪದಾರ್ಥ ಕೇಳೋಕ್ಕೆ ಕಾಯ್ದೆ ಪ್ರಕಾರ ಅಧಿಕಾರವಿಲ್ಲ. ನಾನು ಕೋಪದಲ್ಲಿ ನೀವೇ ಇಟ್ಕೊಂಡು ಹಾಳಾಗಿ ಅಂತ ಅಂದ್ಬಿಟ್ಟೆ. ಈಗ 5 ವರ್ಷದಿಂದ ನನಗೆ ಅದರ ಮೇಲೆ ಮಮತೆ ಹುಟ್ಟಿದೆ. ನನ್ನ ಗುರು ಗಂಡ ಪೂಜೆ ದಿನ ಆಶೀರ್ವಾದ ಮಾಡಿ ಮಂದಿರದ ಪೂಜಾರಿಯ ಕೈಯಿಂದ ಮಂತ್ರ ಸಮೇತ ಕೊಡಿಸಿದ ತಂಬೂರಿ ಹೇಗಾದರೂ ಬಿಡಿಸ್ಕೋಬೇಕು ಅನ್ನಿಸ್ತು. ಅಭಿಮಾನ ಮೆಟ್ಟಿಕ್ಕಿ ಅವನ ಮನೆಗೆ ಹೋಗಿ ಕೇಳಿದ್ರೆ 80 ವರ್ಷ ಮುದುಕೇನು ಅನ್ಬೇಕು. ನಿನಗೆ ಈಗ ತಂಬೂರಿ ನೆನಪು ಬಂತಲ್ಲ, ಸಂತೋಷ. 25 ವರ್ಷ ನಾನು ಜೋಪಾನ ಮಾಡಿದ್ದೀನಿ, ಏನು ಕೊಡ್ತೀಯಾ? ನಾನು ಹೇಳಿದೆ, ಹಣವನ್ನು ಬ್ಯಾಂಕಿನಲ್ಲಿ ಚಕ್ರ ಬಡ್ಡಿ ಇಡುಗಂಟು ಮಾಡಿದರೆ 5 ವರ್ಷದಲ್ಲಿ ಡಬಲ್ ಆಗುತ್ತೆ. 25 ರೂಪಾಯಿನ 25 ವರ್ಷಕ್ಕೆ ಇಟ್ಟರೆ ಎಷ್ಟಾಗುತ್ತೆ ಲೆಕ್ಕ ಹಾಕಿ. ನಾನೇ ಬೆರಳಗೆರೆ ಮೇಲೆ ಎಣಿಸ್ಕೊಂಡು 800 ಆಗುತ್ತೆ. ಆಮೇಲೆ ಇನ್ನೂ ಸೇರಿಸಿ 1000 ಕೊಡ್ತೀನಿ, ತಗೊಂಡು ನನ್ನ ಪದಾರ್ಥ ವಾಪಸ್ ಮಾಡಿ. ಮುದುಕ ಏನಂದ, ನಿನ್ನ ಚಕ್ರ ಬಡ್ಡಿ ವ್ಯವಹಾರಕ್ಕೆ ಮಾಡೋಕ್ಕೆ ನಾನು ಬ್ಯಾಂಕ್ ನಡೆಸ್ತಿಲ್ಲ, ನಾನೊಂದು ಮಾತು ಹೇಳ್ತೀನಿ, ಅದರಂತೆ ಕೊಟ್ಟು ಬಿಡಿಸ್ಕೊಂಡು ಹೋಗು. ಅದೇನು ಹೇಳ್ರಿ ಅಂದೆ. ನೋಡಪ್ಪ, ನೀನು ಅಡವಿಟ್ಟು ದಿನ ನಿನ್ನ ಒಂದು ಪ್ರೋಗ್ರಾಮ್ಗೆ 25 ರೂಪಾಯಿ ತಗೋತಿದ್ದೆ, ನಿನ್ನ ಕಿಮ್ಮತ್ತು ಅಷ್ಟಿತ್ತು. ಇವತ್ತು ನಿನ್ನ ಪ್ರೋಗ್ರಾಮ್ಗೆ 1 ಲಕ್ಷ ತಗೋತಿದ್ಯಾ ಅಂತ. ಪ್ರತಿಯೊಂದಕ್ಕೂ ಅಲ್ಲದೆ ಇದ್ದರೂ ಹೋದ ತಿಂಗಳು ಜಯಂತ್ ಮತ್ರಾಣಿ ಅವನ ತಾಯಿಯ ಶ್ರಾದ್ದ ಸಭೆಗೆ ಏರ್ಪಡಿಸಿದ್ದ ಬಗ್ಗೆ 1 ಲಕ್ಷ ಕೊಟ್ರಂತೆ. ಅಂದರೆ ನಿನ್ನೊಂದು ಪ್ರೋಗ್ರಾಮಿನ ಕಿಮ್ಮತ್ತು 1 ಲಕ್ಷವಾಗಿದೆ. ಅಷ್ಟು ದುಡ್ಡು ಕೊಟ್ಟು ನಿನ್ನ ಪದಾರ್ಥ ಬಿಡಿಸ್ಕೊಂಡು ಹೋಗು. ಒಪ್ಪಬಹುದಾ? ನೀವೇ ಹೇಳಿ. ಟಿಪ್ನಿಸ್ ಅನ್ಯಾಯ ಧೂರ್ತ ಎಂದ. ನಾನು 10,000 ತನಕ ಮಾತಾಡಿದೆ, ಅವನು ಒಪ್ಪಲಿಲ್ಲ. ಅವನ ದುರಾಶೆಗೆ ನಾನ್ಯಾಕೆ ಸೋಲ್ಬೇಕು ಅನ್ನುವ ಹಠ ಹುಟ್ಟಿತ್ತು. ಸರಿಯೋ ತಪ್ಪೋ ನೀವೇ ಹೇಳ್ರಿ. ನಿನ್ನ ದುರಾಶೆಗೆ ನರಕ ಪ್ರಾಪ್ತಿಯಾಗುತ್ತೆ ಅನ್ಬೇಕಿತ್ತು. ಆದರೆ ಗುರು ಗಂಡ ಪೂಜೆಯ ದಿನ ಆಶೀರ್ವಾದ ಮಾಡಿ ಕೊಟ್ಟು ಅದರಲ್ಲೇ ವಿದ್ಯಾಸಾಧನೆ ಮಾಡಿಸಿದ್ದು ಅನ್ನೋದೊಂದೇ ಮನಸ್ಸಿನೊಳಗೆ ಮೀಡ್ತಿರುತ್ತೆ. ಬರೋಬ್ಬರಿ ಹೇಳಿದ್ರಿ. ಆರ್ಟಿಸ್ಟಿಗೆ ಮಾತ್ರ ಅರ್ಥವಾಗೋ ಸಂಗತಿ ಇದು. ಹಂಗಂತ ಅವನಿಗೆ 1 ಲಕ್ಷ ಕೊಡ್ಬೋದಾ? ಛೆ ಎನ್ನುವಾಗ ಟಿಪ್ನಿಸ್ಗೆ ಆಕಳಿಕೆ ಬಂತು. ಪರಿಚಾರಿಕೆ ಎಂಜಲು ತಟ್ಟೆಗಳನ್ನೆತ್ತಿ ತಳ್ಳುಗಾಡಿಯ ಖಾನೆಗಳಿಗೆ ಜೋಡಿಸಿಕೊಳ್ಳುತ್ತಾ ನಡೆದಳು. ತುಸು ಹೊತ್ತಿಗೆ ಒಳಗಿನ ದೀಪಗಳನ್ನು ಆರಿಸಿದರು. ಜನಗಳೆಲ್ಲ ತಮ್ಮ ತಮ್ಮ ಕುರ್ಚಿಗಳ ಹೊರಗನ್ನು ಹಿಂದಕ್ಕೆ ಸರಿಸಿ ಅಡ್ಡಾದರು. ಟಿಪ್ನಿಸ್ ಸಣ್ಣನೆ ಗೊರಕೆ ಹೊಡೆಯತೊಡಗಿದ. ಮೋಹನ್ ಲಾಲ ಕೂಡ ಕುರ್ಚಿಯ ಬೆನ್ನನ್ನು ಹಿಂದಕ್ಕೆ ಮಾಡಿ ಹೊರಗೆ ಕಣ್ಣು ಮುಚ್ಚಿಕೊಂಡ. ಆದರೆ ನಿದ್ದೆ ಬರಲಿಲ್ಲ. ಕಾಮವು ಎಂಥ ಪ್ರಚಂಡ ಶಕ್ತಿ! ಪೂರ್ವಾಪರ ಜ್ಞಾನವನ್ನೆಲ್ಲ ತಲೆ ಕೆಳಗು ಮಾಡಿ ಉಜ್ಜಿ ಹೊಸಕ್ಕೆ ಹಾಕಿ ಬಿಡುತ್ತೆಂಬ ಜಿಜ್ಞಾಸೆ ಮೂಡಿತು. ವಾರದಲ್ಲಿ 2-2.5 ದಿನ ಭೂಪಾಲಿಯನ್ನು ಬಿಟ್ಟಿಲ್ಲರಾರದೆ ಕರ್ಕೊಂಡು ಹೋದದ್ದು ತುಸು ಅತಿ ಅನ್ನಬಹುದು. ಆದರೆ ಅವಳು ಸಿಕ್ಕದಿದ್ದರೆ 5 ವಾರನ ಹೇಗೆ ಕಳೆಯಬೇಕಿತ್ತು ಎಂಬ ಪ್ರಶ್ನೆ ಸಮರ್ಥಿಸತೊಡಗಿತು. 60ರಲ್ಲೇ ಇಷ್ಟು ಜೋರಿನಿಂದ ಬಾಧಿಸುವ ಶಕ್ತಿಯು 30ರಲ್ಲಿ ಅಲ್ಲ, ಇನ್ನೂ ಕಡಿಮೆ, 28ವರೆಯಲ್ಲಿ ಇನ್ನೆಷ್ಟು ಹಿಗ್ಗಾಮುಗ್ಗ ಜಗ್ಗಬೇಕು ಒಳಗಿನಿಂದ. ಜೋಜಿಗಾಗಿ ತಂಬೂರಿ ಅಡವಿಟ್ಟು ಸಾಲ ತೆಗೆದೆ ಅಂತ ತಿಳ್ಕೊಂಡಿದ್ದಾನೆ ಸೀನಿಯರ್ ಜುನ್ನರ್ಕರ್. ಅದೃಷ್ಟ ನಿಜ ಸಂಗತಿಯನ್ನು ಊಹೆ ಮಾಡೋಕ್ಕೆ ಆಗಿಲ್ಲ. ಬೆಳಗಿನಿಂದ ಕಾಡತೊಡಗಿತ್ತು. ಕೂರಲು ಬಿಡದೆ ನಿಲ್ಲಲು ಬಿಡದೆ ಮಲಗಿದರೆ ಇನ್ನೂ ರೇಗಿ ಹುಚ್ಚೆಬ್ಬಿಸುತ್ತ. ಸುಕಲಾಜಿ ಗಲ್ಲಿಗೆ ಪದೇ ಹೋಗಬಾರ್ದು, ಅದು ಕೆಟ್ಟ ಜಾಗ, ಕಾಯಿಲೆ ಬಡ್ಕೊಂಡಿತ್ತು, ಗುರುತಿದ್ದವರು ಕಂಡಾರು, ವ್ಯವಹಾರದಲ್ಲಿ ತಿರುವುಮುರು ಹುಟ್ಟಿ ಜಗಳ ಬಡಿದಾಟವಾದೀತು ಎಂಬ ಎಚ್ಚರವಿದ್ದರೂ ಅಲ್ಲಿಗೆ ಹೋಗದೆ ಬಿಡುಗಡೆ ಇಲ್ಲ ಎಂಬ ಪರಿಸ್ಥಿತಿ. ಯಾರು ಕೊಟ್ಟಾರು ಸಾಲ? ಹೊಸದಾಗಿ ಬಂದ ಸಂಗೀತಕಾರ ಅಂದರೆ ಕೂಲಿಗಾರರ ಚಾಳಿನಲ್ಲಿ ಯಾವ ನಂಬಿಕೆ? ನನ್ನ ಬೆಲೆ ತಿಳಿಯಬಲ್ಲವರೆಂದರೆ ಜುನ್ನರ್ಕರ್, ವಿಠಲ್ ಕಾಕಾ ಒಬ್ಬರೇ. ಅವರು ಇಲ್ಲ ಅಂದಾಗ ತಂಬೂರಿಯನ್ನೇ ತಂದು ಅಡವಿಡ್ತೀನಿ ಅನ್ನೋ ಮಾತು ನನ್ನ ನಾಲಿಗೆಯಿಂದ ಬಂತು. ಅವರು ಕೇಳಿದ್ದಲ್ಲ. ತಂಬೂರಿ ಬಿಟ್ಟರೆ ಅಡವಿಡುವಂಥದ್ದು ನನ್ನಲ್ಲಾದರೂ ಏನಿತ್ತು? ಜುನ್ನರ್ಕರರನ್ನು ಬಿಟ್ಟರೆ ತಂಬೂಲಿಯ ಬೆಲೆಯನ್ನು ಅರ್ಥ ಮಾಡಿಕೊಂಡು ಸಾಲ ಕೊಡುವ ಬೇರೆ ಯಾರಿದ್ದರೂ ನನ್ನ ಸುತ್ತಮುತ್ತ?
ಗುರು ಆಶೀರ್ವಾದ ಮಾಡಿ ದೇವರ ಮೂಲಕ ಕೊಡಿಸಿದ್ದು. ನನ್ನ ಸಾಧನೆ ಎಲ್ಲ ಇದರ ಮೇಲೆ ನಡೆದಿದೆ. ಇಂಥದ್ದನ್ನು ಇಂಥ ಪಾಪ ಕಾರ್ಯಕ್ಕಾಗಿ ಹಾಕಬಾರದು ಎನ್ನುವ ವಿವೇಚನೆ ಒಂದು ತುಣುಕಾದರೂ ಬರಲಿಲ್ವಲ್ಲ. ಇಲ್ಲಿ ಬಾ, ಅತ್ಲಾಗ ಏನು ನೋಡ್ತಿದ್ದಿ? ನನಗಿಂತ ಚಂದದೋಳು ನಿನಗೆ ಇನ್ಯಾವಳು ಸಿಕ್ಕ್ಯಾಳು ಎಂದು ತಲಾ ತಟ್ಟಿ ಕರೆಯುವ ವಿಚಿತ್ರ ವೇಷದ ಹೆಂಗಸರ ಹಿಂಡಿನ ನಡುವೆ ಯಾರನ್ನು ಚುನಾಯಿಸುವುದೆಂದು ನಿರ್ಧರಿಸಲಾರದೆ ಮುಂದೆ ಮುಂದೆ ಹೋಗುತ್ತಿರುವಾಗ ಎಲ್ಲಿಂದಲೋ ಹಾರ್ಮೋನಿಯಂ ಧ್ವನಿ. ಸ ಮ ಮ ಪ ಗ ಸ ಗ ಮ ಪ ಮ ಪ ರೇ ಸಿಯಾ ಓ ನ ಜಾ. ತಕ್ಷಣ ಗಕ್ ಅಂತ ನಿಂತು ಬಿಟ್ಟೆ. ಗಿರಾಕಿಗಳನ್ನು ಕೂಗಿ ಕಿರಿಚುವ ಕರೆಯುವ ಸಂತೆ ಗದ್ದಲದಲ್ಲಿ ನನ್ನ ಕಿವಿಗೆ, ನನ್ನೊಬ್ಬನ ಕಿವಿಗೆ ಬಿದ್ದ ಮಾರೂಬಿ ಹಾಗ್ ಸ್ವರಗಳು. ಜೊತೆಗೆ ಹಾಡುತ್ತಲೂ ಇದ್ದಾಳೆ. ಯಾವ ಮನೆ, ಯಾವ ಮಹಡಿ, ಅದರ ಮೆಟ್ಟಿಲಲ್ಲಿ ಎಂದು ಅಂದಾಜು ಮಾಡಿ ಹತ್ತತೊಡಗಿದರೆ ಹೌದು, ಇದು ಹಳೆಯ ಮೆಟ್ಟಲು. ಹಾಡುವ ಹೆಂಗಸಿನ ಜೊತೆ ಮಲಗಬೇಕು ಎಂಬ ರುಚಿ ವಿಶೇಷ ಹುಟ್ಟಿ ಮೇಲೆ ಮೇಲೆ ಹತ್ತಿ 2ನೇ ಮಹಡಿಯ ಮೇಲೆ ಒಂದು ಸಣ್ಣ ಹಳೆಯ ಕೋಣೆಯಲ್ಲಿ ಒಂದು ಮಂಚದ ಮೇಲೆ ಹಳೆಯ ಹೊರಟು ಹಾರ್ಮೋನಿಯಂ ಮೀಟಿಕೊಂಡು ಹಾಡುತ್ತಾ ನನ್ನತ್ತ ತಿರುಗಿ ಖುಷಿ ಮುಖದಿಂದ ಮುಜರೆ ಮಾಡಿ, ಗಾಣೆ ಕೇಳಕ್ಕೆ ಬಂದಿರೇನು? ಬರೀ ಕೇಳಕ್ಕಲ್ಲ, ಮೊದಲು ಗಾಣೆ ಕೇಳಿದ್ರೆ ಆಮೇಲೆ ಮುಂದಿನದು. ನಾನು ಬರೀ ದಂಧೆ ನಡೆಸೋಳಲ್ಲ, ನಿನಗೂ ನನ್ನಂತೋಳೆ ಪಸಂದ್ ಆಗ್ತದೆ. ಆದರೆ ಎಷ್ಟು ಕೊಡಬೇಕು? ನಿಮ್ಮ ಇಜ್ಜತ್ ಇದ್ದಷ್ಟು. ಗಾಣೆ ತಿಳಿತದೇನು? ಮರೋಬಿ ಹಾಗ್ನಲ್ಲಿ ನೀ ರೇಗ ಸಂಗತಿಯನ್ನು ಯಾಕೆ ಹಾಕ್ತೀಯಾ? ಅದು ಕಲ್ಯಾಣ ಆಗಿ ಬಿಡಲ್ವೇ? ಎಂದು ಖುಷಿಯಿಂದ ಆಶ್ಚರ್ಯಪಟ್ಟು ಅವಳು ಮೇಲೆದ್ದು ಬಾಗಿ ನನ್ನ ಪಾದವನ್ನು ಮುಟ್ಟಿ, ಶೆಟ್ಜಿ, ನಿಮ್ಮಂಥ ರಸಿಕ ಗಿರಾಕಿನ ನಾನು ಈ ಮುಂಬೈಲ್ ಗಲ್ಲಿಲೇ ನೋಡಲಿಲ್ಲ. ಪದಾರಿಯೇ ಎಂದು ಮಂಚದ ಇನ್ನೊಂದು ಬದಿಯಲ್ಲಿ ಕೂರಿಸಿದಳು. ಕಪ್ಪು ಬಣ್ಣ ಒಣಗಿಕೊಂಡ ಮೈಕಟ್ಟು, 30-32ರ ವಯಸ್ಸು, ಸಲ್ವಾರ್ ಕಮೀಸ್ ಧರಿಸಿದ್ದಳು. ಕೈಗೆ ಮತ್ತು ಕುತ್ತಿಗೆಗೆ ತಳತಳ ಹೊಳೆಯುವ ಗಿಲ್ಲಿಟ್ಟಿನ ಒಡವೆಗಳು. ಪರಮಾಯಿಶ್ ಅಪ್ಪಣೆ ಕೊಡಿಸುವಂತಾಗಲಿ. ಈಗ ಹಾಡ್ತಿದ್ಯಲ್ಲ ಮರೂಬಿ ಹಾಗೆ, ಅದೇ ಆಗಲಿ. ಅದರಲ್ಲಿ ತಪ್ಪು ಕಂಡಿತಲ್ಲ ನಿಮಗೆ? ಅಡ್ಡಿ ಇಲ್ಲ, ಅದನ್ನೇ ಹಾಡು. ಹೊರಗೆ ಹೋಗಿ ಭಾಯ್ಜಾನ್ ಅಂತ ಕೂಗಿದಳು. ಬಡತನವನ್ನು ಸೂಚಿಸುವ ಒಣಮೈಕಟ್ಟಿನ ಸುಮಾರು 50 ವರ್ಷದ ಒಬ್ಬಾತ ಒಳಗೆ ಬಂದು ಮಂಚದ ಅಡಿಯಲ್ಲಿದ್ದ ತಬಲಾ ಡಗ್ಗಾಗಳನ್ನು ಎಳೆದು ಸುಲ್ತಾನ್ ಮಾಡಿಕೊಂಡ. ಅವಳಿಗೆ ತಂಬೂರಿ ಇರಲಿಲ್ಲ. ಹಾರ್ಮೋನಿಯಂ ಶ್ರುತಿಯನ್ನೇ ಇಟ್ಟು ಜೊತೆಗೆ ಬಾರಿಸಿಕೊಳ್ಳುತ್ತಲೂ ತುಸುವತ್ತು ಆಲಾಪ ಮಾಡಿದಳು. ಅನಂತರ ತಬಲಾ ಸಂಗಡ ಮಧ್ಯಲಯ ತ್ರಿತಾಲಗಳಲ್ಲಿ ಹಾಡಿದಳು. ಅವಳ ಹಾರ್ಮೋನಿಯಂನಷ್ಟೇ ಸೂಕ್ಷ್ಮ ರಹಿತವಾಗಿತ್ತು ಗಾಯನ. ನಾನು ಕತ್ತು ಹಾಕ್ತಿದ್ದೆ. ಶೆಟ್ಜಿ, ಇನ್ನೊಂದು ಕೇಳ್ತೀರಾ? ಕೇಳಿದಳು. ಇನ್ನೊಂದಿನ ಕೇಳೋಣ, ಈಗ ತುಸು ಆರಾಮ ತಗೋಬೇಕು ಎಂದೆ. ತಬಲಾದವನು ಸೂಚನೆಯ ನೀರುತ್ತಿ ಎದ್ದು ಹೋದ. ನೋಡು, ನನ್ನ ಹತ್ತಿರ ಇರೋದು ಇಷ್ಟೇ ದುಡ್ಡು ಎಂದು 20 ರೂಪಾಯಿ ಮುಂದಿಟ್ಟಾಗ, ಈಗ ಕಡಿಮೆ ಅನಿಸಿದರೆ ಇನ್ನೊಂದು ದಿನ ಬಂದಾಗ ಹೆಚ್ಚು ಕೊಡೋರಂತೆ. ನಿಮ್ಮ ಹಾಗೆ ಸಂಗೀತ ತಿಳಿದವರ ಎದುರಿಗೆ ನಾನು ಹಾಡಿ ಎಷ್ಟೋ ದಿನವಾಯಿತು ಎಂದು ಮಲಗಲು ಅಣಿ ಮಾಡಿದಳು. ಸಂಪೂರ್ಣ ಮನಸ್ಸಿನಿಂದ ಅರ್ಪಿಸಿಕೊಂಡಳು. ಈ ಹಿಂದೆ ನಾನು ಈ ಗಲ್ಲಿಗೆ 4 ಸಲ ಬಂದಾಗ ಅವರೆಲ್ಲ ಹೆಚ್ಚು ಹೊತ್ತು ಮಾಡಿದರೆ ಮಾಲ್ಕಿನ್ ಕೂಗ್ತಾಳೆ ಎಂದು ಗಡಿಬಿಡಿ ಮಾಡಿದ್ದರು. ಅನಂತರ ಬಚ್ಚಲ ಮನೆಗೆಂದು ಕೋಣೆಯಿಂದ ಹೊರಗೆ ಹೋದ ಅವಳು ತುಸು ಹೊತ್ತಿನ ನಂತರ ಹಿಂದಿರುಗಿದವಳೆ ತನ್ನ 2 ಪಾದಗಳನ್ನು ಹಿಡಿದು, ನನ್ನನ್ನು ಪರೀಕ್ಷೆ ಮಾಡಕ್ಕೆ ಬಂದ್ರ ಗವಾಯಿ? ನೀವು ಗವಾಯಿ ಅನ್ನೋದನ್ನು ಹೇಳಬಾರ್ದಾ? 15 ದಿನದ ಹಿಂದೆ ನೀವು ಬೊಂಬಾಯಲ್ಲೇ ಒಂದು ಕಡೆ ಬಂದರದಲ್ಲೋ ಎಲ್ಲೋ ಹಾಡಿದ್ರಂತೆ. 5 ಜನ ಹಾಡಿದ್ರಲ್ಲಿ ನೀವು ಒಬ್ಬರಂತೆ. ಈಗ ತಬಲಾ ಬಾರಿಸಿದ್ದನ್ನಲ್ಲ ಭಾಯ್ಜಾನ್ ಕೇಳೋಕೆ ಹೋಗಿದ್ನಂತೆ. ಒಬ್ಬ ಚಿಕ್ಕ ವಯಸ್ಸಿನ ಗಾಯಕ ಹಾಡಿದ. ಅಂಥ ಸುರೀಲಾ ತಯಾರಿ ಹಿಂದೂಸ್ತಾನದಲ್ಲಿ ಯಾರಿಗೂ ಇಲ್ಲ. ಮುಂದೆ ಅವನು ಬಹುತ್ ಬಡ ಗವಾಯಿ ಆಗ್ತಾನೆ ಅಂತ ಹೇಳಿದ. ಈಗ ತಬಲಾ ಬಾರಿಸಿ ಹೊರಗೆ ಹೋಗುವಾಗ ಅವರೇ ನೀವು ಅಂತ ಗುರುತು ಹತ್ತಿತ್ತಂತೆ. ನಿಮ್ಮ ಹಣ ವಾಪಸ್ ತಗೊಳ್ಳಿ. ಒಂದು ಗಾಣ ಕೇಳಿಸಿದ್ರೆ ನಾನು ಪುಣ್ಯವಂತೆ. ಮತ್ತೊಮ್ಮೆ ನನ್ನ ಪಾದ ಮುಟ್ಟಿ 20 ರೂಪಾಯಿ ನೋಟ್ಗಳನ್ನು ನನ್ನ ತೊಡೆಯ ಮೇಲೆ ಇಟ್ಟಳು. ಎಂಥ ಜಾಗದಲ್ಲಿ ಗುರುತು ಸಿಕ್ಕಿಬಿಟ್ಟಿತ್ತು. ಜೀವ ಹೋದಷ್ಟು, ಎದ್ದು ಓಡಿ ಹೋಗುವಷ್ಟು ನಾಚಿಕೆ. ಆದರೆ ಇಷ್ಟು ವಿನಯದಿಂದ ಬೇಡಿಕೊಂಡಿದ್ದಾಳೆ. ಅಲ್ಲದೆ ಎಷ್ಟೇ ಒರಟಾಗಿ ಕಲಿತಿರಲಿ ಸ್ವತಃ ಗಾಯಕಿ. ನನ್ನನ್ನು ಗುರುತಿಸಿದ ಆ ಬಾಯಿಜಾನನ್ನು ನೋಡಲು ಮುಜುಗರವಾಗಿ ಹೇಳಿದೆ. ತಬಲಾ ಬೇಡ, ನೀನೊಬ್ಬಳೇ ಇರಬೇಕು. ಕೋಲಿಯ ಬಾಗಿಲು ಮುಚ್ಚಿರಬೇಕು. ಭಾಳ ಹೌರವಾಗಿ ಹಾರ್ಮೋನಿಯಂ ಶ್ರುತಿ ಹಿಡಿ. ಮಾರೂಬಿ ಹಾಗ್ ಆಲಾಪ ಮಾಡಿ ತೋರಿಸ್ತೀನಿ. ವಿದೇಶಿಷೆಯಂತೆ ತಾನು ಇಟ್ಟುಕೊಂಡ ಹದದ ಶ್ರುತಿ ಹಿಡಿದಳು. ಪಿನ್ನುಗಳ ಮೇಲೆ ಅವಳ ಒಂದು ಸೀರೆ ಮಡಿಸಿ ಅದು ಮೆಟ್ಟು ಶಬ್ದದ ಮಟ್ಟವನ್ನು ಇನ್ನಷ್ಟು ಇಳಿಸಿದೆ. ನಿಧಾನವಾಗಿ ಚಲನೆಯ ಸ್ಥಾನಗಳನ್ನು ಬೆರಳಿನ ಸನ್ನೆಯಿಂದ ತೋರಿಸುತ್ತಾ ಮಂದ್ರ, ಮಧ್ಯಮ, ಸಪ್ತಕಗಳಲ್ಲಿ 1 ಗಂಟೆಗೂ ಮೀರಿ ಹಾಡಿದೆ. ನಡುವೆ ಇಲ್ಲಿ ನೋಡು, ಕೋಮಲ ನಿಷಾದವನ್ನು ವಿವಾದಿಸ್ವರವಾಗಿ ತರಬಹುದು. ರಾಗವನ್ನು ಬೆಳೆಸಿದ ನಂತರ ಕಲಾವಿದನ ಕುಶಲತೆಯನ್ನು ತೋರಿಸೋಕೆ ಮಾತ್ರ ಎಂದು ಬಿಡಿಸಿ ಹೇಳಿದೆ. ವಿದ್ಯಾರ್ಥಿನಿಯ ಕೃತಜ್ಞತೆಯಿಂದ ದ್ರವಗೊಂಡ ಅವಳ ಕಣ್ಣುಗಳು ಸ್ವರ್ಗವನ್ನು ನೋಡುತ್ತಿದ್ದವು. ನಾನು ನಿಲ್ಲಿಸಿದ 5 ನಿಮಿಷದ ನಂತರ, ಗುರೂಜಿ, ನಿಮ್ಮನ್ನು ಗುರೂಜಿ ಅನ್ನದೆ ಬೇರೆ ಮಾತಿನಿಂದ ನಾನು ಕರೆಯಲಾರೆ. ನಾನು ನಿಮಗೆ ಹಿಂದಿರುಗಿಸಿದ 20 ರೂಪಾಯಿ ಇಲ್ಲಿ ಕೊಡಿ. ನನ್ನ ಹತ್ತಿರ 30 ಇದೆ. ಸೇರಿಸಿ ಮಾಲ್ಕಿನ್ಗೆ ಕೊಟ್ಟು ಬಿಡ್ತೀನಿ. ಅವಳು ಕಿರಾಯ ಕೊಡದೆ ನೀವು ಇಲ್ಲಿ ಉಳಿದರೆ ಅವಳು ಸುಮ್ಮನಿರೋಲ್ಲ. ಹೋಟೆಲಿಂದ ಊಟ ತರಿಸ್ತೀನಿ. ರಾತ್ರಿ ಪೂರ್ತಿ ಇದ್ದು ಬಿಡಿ. ಈ ದಾಸಿ ಎಷ್ಟು ಚೆಂದಾಗಿ ಸೇವೆ ಮಾಡ್ತಾಳೆ ಅನ್ನೋದ ನೋಡೋರಂತೆ. ಇಷ್ಟು ಚೆಂದ ಗಾಣೆ ಕೇಳಿಸಿರೋ ನಿಮಗೆ ಈ ಬಡವೆ ಮತ್ತೇನನ್ನು ಕೊಡಬಲ್ಲಳು? ಅಂಥ ಸೇವೆಯನ್ನು ನಾನು ಅದುವರೆಗೆ ಪಡೆದಿರಲಿಲ್ಲ. ಚುನ್ನಿ ತನ್ನ ಮನಸ್ಸನ್ನು ಅರ್ಪಿಸಿದ್ದಳಾದರೂ ಸೇವೆಯ ಕಲೆ ಗೊತ್ತಿಲ್ಲದ ಹಳ್ಳಿಯ ಕೆಲಸದ ಆಕೆ ಅರ್ಥ ಅರ್ಥವಾಯಿತು. ರಾತ್ರಿ ಎಷ್ಟೋ ಹೊತ್ತಿನ ತನಕ ಮಾತನಾಡುತ್ತಿದ್ದೆವು.
ಈಕೆ ಉದಯಪುರದವಳು. ತಾಯಿ ಉದಯಪುರ ದರ್ಬಾರ್ನಲ್ಲಿ ಪಾಸ್ವಾನ್ ಆಗಿದ್ದಳಂತೆ. ರಾಜತ್ವ ಹೋದ ಮೇಲೆ ನೌಕರಿಯೂ ಹೋಯಿತಂತೆ. ಮಗಳಿಗೆ ಈ ಸಂಗೀತ ವಿದ್ಯೆಯಲ್ಲದೆ ಬೇರೆ ಜೀವನೋಪಾಯ ಗೊತ್ತಿಲ್ಲ. ಈ ವೃತ್ತಿಯಿಂದ ಜೀವನ ಸಾಗಿಸುವ ಕಾಲ ಮುಗೀತೆಂದು ಮುಂಬೈ ಶಹರಿಗೆ ಬಂದಿದ್ದಾಳೆ. ಆದರೆ ಮುಂಬೈಯಲ್ಲಿ ಸಂತೆಯ ಹಾಗೆ ದಂಧೆ ನಡೆಯುತ್ತೆ. ಗಾಣೆ ಕೇಳುವವರು ಯಾರೂ ಇಲ್ಲ. ದಂಧೆಗೆ ಇಳಿಯೋಕೆ ಅವಳಿಗೆ ಇಷ್ಟವಿಲ್ಲ. ಬರೀ ದಂಧೆಯಲ್ಲಿ ಆಕರ್ಷಿಸುವ ಮೈಕಿಟ್ಟಾಗಲಿ ವಯಸ್ಸಾಗಲಿ ಇವಳಿಗೆ ಇಲ್ಲ. ಈ ಶಹರು ಬಿಟ್ಟು ಬಂದು ಮತ್ತೆ ಉದಯಪುರಕ್ಕೆ ಹೋಗುವ ಆಲೋಚನೆ ಬರ್ತಿದೆ. ಅಲ್ಲಿ ಸಾಕಷ್ಟು ಕಾಸು ಬರದಿದ್ದರೂ ಗಾಣೆ ಕೇಳಿ ಆಸ್ವಾದಿಸಿ ತಂಬೂಲ ಜಗಿಯುವ ರಸಿಕರಾದರೂ ಇದ್ದಾರೆ. ಬೆಳಗ್ಗೆ ನನಗೆ ಚಹಾ ತರಿಸಿ ಕೊಟ್ಟ ಮೇಲೆ ಹೇಳಿದಳು, ಗುರುಜಿ, ನಾನೊಂದು ಮಾತು ಹೇಳ್ತೀನಿ. ಅದರಂತೆ ನಡೆದರೆ ಮಾತ್ರ ನಿಮಗೊಳ್ಳೆಯದು. ಕಾಮವನ್ನು ಯಾರೂ ಗೆಲ್ಲೋಕೆ ಸಾಧ್ಯವಿಲ್ಲ. ಕಾಮವನ್ನು ಹಣೆಗಣ್ಣಿನಿಂದ ಸುಟ್ಟು ಹಾಕಿದ್ದು ನಿಜವಾದರೆ ಶಿವ ಯಾಕೆ ಆಮೇಲೆ ಪಾರ್ವತಿನ ಮದುವೆಯಾದ? ನೀವೊಂದು ಮದುವೆ ಆಗಿಬಿಡಿ. ಕಾಮದ ಹುಚ್ಚು ಏರಿದಾಗ ಅದನ್ನು ಇಳಿಸೋಕೆ ಮನೆಯಲ್ಲಿ ಒಬ್ಬ ಹೆಂಡತಿ ಇದ್ದರೆ ಬುದ್ಧಿ ಹಟ್ಟೋಟಿಲಿ ಇರುತ್ತೆ. ಇನ್ನು ಮೇಲೆ ಇಂಥ ಕಡೆ ಬರಬೇಡಿ. ಇಲ್ಲೆಲ್ಲ ಕೆಟ್ಟ ಜಡ್ಡು ಇರ್ತದೆ. ಅಲ್ಲದೆ ಮುಂದೆ ಭಾರಿ ಹೆಸರಿನ ಗವಾಯಿ ಆಗೋರು ನೀವು. ಇಂಥ ಕಡೆ ನಿಮ್ಮನ್ನು ಯಾರಾದರೂ ಗುರುತು ಹಿಡಿದು ಜನದ ಬಾಯಿಂದ ಬಾಯಿಗೆ ಹಬ್ಬಿದರೆ ಏನು ಚಂದ. ಭಯವಾಯಿತು. ಇವಳ ಮಾತು ನಿಜವೆನ್ನಿಸಿತು. ಭಾಯಿಜಾನ್ ನನ್ನ ಗುರುತು ಹಿಡಿದ ಎಂದಾಗಲಿ ಜೀವ ಹೋದಷ್ಟು ನಾಚಿಕೆಯಾಗಿತ್ತು. ಅವನಿಗೆ ಮುಖ ತೋರಿಸಿಕೊಳ್ಳದಂತೆ ಇದ್ದು ಬಂದೆ. ಸುಳೆಗೇರಿಗೆ ಪುನಃ ತಲೆ ಹಾಕಲಿಲ್ಲ. ಆದರೆ ಕಾಮ ಅಷ್ಟು ಸಮೃದ್ಧವಾಗಿ ರಾತ್ರಿಯೆಲ್ಲ ತಣಿಸಿಕೊಂಡಿದ್ದು 3 ದಿನದಲ್ಲಿ ಮತ್ತೆ ಕಾಣಿಸಿಕೊಂಡಿತು. ಒಂದು ದಿನ ಒಳಸರಿದಿತ್ತು, ಮತ್ತೆ ಉಲ್ಬಣವಾಯಿತು. ಎಂಥ ಭಯಂಕರ ಉಲ್ಬಣ! ಗಂಡಸರೆಲ್ಲ ನೌಕರಿಗೆ ಹೋಗಿದ್ದ ಮಧ್ಯಾಹ್ನದ ಹೊತ್ತಿನಲ್ಲಿ ಚಾಳಿನ ಯಾವುದಾದರೂ ಮನೆಗೆ ನುಗ್ಗಿ ಸಿಕ್ಕಿದ ಹೆಂಗಸಿನ ಬಾಯಿ ಬಿಗಿದು ತೀರಿಸಿಕೊಳ್ಳುವ ದಬಾವು. ಮೆಟ್ಟಲು ಹತ್ತುವಾಗ, ಇಳಿಯುವಾಗ, ಸಾಲೆಯಲ್ಲಿ ನಡೆಯುವಾಗ ಯಾವ ಹೆಂಗಸು ಕಂಡು ಬಿದ್ದರೂ ಇವಳು ಆಗಬಹುದು. ಅಡ್ಡಿ ಇಲ್ಲ. ಯಾವ ನಂಬರಿನ ಮನೆಯವಳು ಇವಳು ಎಂಬುದೊಂದೇ ಆಲೋಚನೆ. ಎಷ್ಟೋ ಹೊತ್ತಿನ ಮೇಲೆ ಒಂದು ಹಗಲು ಒಂದು ರಾತ್ರಿಯೋ ಕಳೆದು ಉಲ್ಬಣ ತುಸು ಇಳಿದಾಗ ನನಗೆ ಜೈಲು ಶಿಕ್ಷೆಯಾಗುತ್ತೆ ಅಥವಾ ಮೆಲ್ಲುಗಳಲ್ಲಿ ಕೂಲಿಗಾರರಾಗಿರುವವ ಚಾಳಿನ ಗಂಡಸು ಹೊಡೆದು ಸಾಯಿಸ್ತಾರೆ ಅನ್ನುವ ಭಯ. 1 ಅಂಕಣದ ಕೋಣೆ, ಅರ್ಧ ಅಂಕಣದಲ್ಲಿ ವಿಂಗಡಿಸಿದ್ದ ಅಡಿಗೆ, ಸ್ನಾನ, ಶೌಚಗಳ ನನ್ನ ಮನೆಯ ಬಾಗಿಲು ಹಾಕಿಕೊಂಡು ಸಂಗೀತವನ್ನಾದರೂ ಹಾಡಿಕೊಳ್ಳುವ ಅಂದರೆ ತಂಬೂರಿಯನ್ನು ಅಡವಿಟ್ಟಿದ್ದೀನಿ. ಪಾಠಕ್ಕೆ ಹೋಗುತ್ತಿದ್ದ ಸೇತಿ ಸಾಹೇಬರ ಮನೆಯಲ್ಲಿದ್ದ ಇನ್ನೊಂದು ತಂಬೂರಿಯನ್ನು ಕೇಳಿ ಇಸ್ಕೊಂಡು ಬಂದು ಹಾಡಿಕೊಳ್ಳತೊಡಗಿದರೂ ಕಾಮದ ಹುಚ್ಚು ಗಾಳಿ ಎದ್ದು ಸ್ವರಗಳನ್ನು ಎತ್ತೆತ್ತೋ ಹಾರಿಸಿಕೊಂಡು ಹೋಗಿಬಿಡುತ್ತಿತ್ತು. ಚುನ್ನಿಯ ನೆನಪು ಕಾಣಿಸಿಕೊಳ್ಳುತ್ತಿತ್ತು. ಅಲ್ಲಿಗಾದರೂ ಹೋಗಿ ಇದ್ದು ಬಿಡಲೇ ಎಂಬ ಆಲೋಚನೆ. ಹೋದರೆ ಎಲ್ಲಿರೋದು? ಇಷ್ಟು ಬೇಗ ಅವಳು ತನ್ನ ಜಮೀನಲ್ಲಿ ಮನೆ ಕಟ್ಟಿರೋಲ್ಲ. ಅರಮನೆ ಕೂಲಿಯವರು ಚಾಳಿನಲ್ಲಿರುವ ಅವಳ ಅತಿಥಿಯಾಗಿ ಹೋದರೂ ಎಲ್ಲರೂ ನನ್ನ ಗುರುತು ಹಿಡಿತಾರೆ. ಗುಲ್ಲಾಗುತ್ತೆ. ಅವಳಾದರೂ ಗುಲ್ಲಿಗೆ ಅವಕಾಶ ಕೊಡ್ತಾಳೋ ಇಲ್ಲವೋ ಎಂಬ ತಳಮಳದಲ್ಲಿರುವಾಗ ನನ್ನ ಕೋಲಿಯ ಹೊರಗೆ ಕೂತು ನನ್ನ ಅಭ್ಯಾಸ ಸಂಗೀತ ಕೇಳಿಕೊಳ್ಳುತ್ತಿದ್ದ ಕೊನೆ ಕೋಲಿಯ ಕೌಶಿರಾಮನ ಅಪ್ಪ ಹೊರಗಿನಿಂದ, ಯಾಕೆ ಭಯ್ಯ, ಗಾಣೆಯನ್ನು ಮಧ್ಯ ನಿಲ್ಲಿಸ್ಬಿಡ್ತೀಯಾ? ಗಂಟ್ಲು ಸರಿ ಇಲ್ವಾ ಎಂದು ಕೇಳಿ ಈ ಮುದುಕನ ಸೊಸೆಯನ್ನು ನಾನು ಎಷ್ಟೋ ದಿನ ತಣಿಕೆ ಸಂಗಾತಿಯಾಗಿ ಕಲ್ಪಿಸ್ಕೊಳ್ತಿದ್ದೆ. ಮುದುಕ ಮಾವ ಬಾಗಿಲು ಹೊರಗೆ ಚಾಪೆ ಹಾಕಿಕೊಂಡು ಒಡೆಯವರಿಗೆ ಕೂತಿರ್ತಾನೆ, ಮಲಗಿರ್ತಾನೆ ಅಂತ ಗೊತ್ತಿದ್ದು ರಾತ್ರಿಯೂ ಮುದುಕನ ಶಯನ ಅವನ ಬಾಗಿಲಿನ ಹೊರಗೆ. ತಂಡಿಗಳಿಗೆ ಕೆಮ್ತ. ಇಲ್ಲ ಕಾಕ, ನಡುವೆ ಏನೋ ಆಲೋಚನೆ ಮಾಡ್ಕೋಬೇಕಾಗತ್ತೆ. ಸುಮ್ಮನೆ ಒಂದೇ ಸವನೆ ಆಡೋಕ್ಕಾಗಲ್ಲ ಎಂಬ ಉತ್ತರ ಹೊಳೆದು ಮುದುಕನು ಸುಮ್ಮನಾದ. ಆ ದಿನದಿಂದ ಅಭ್ಯಾಸ ಮಾಡಿಕೊಳ್ಳೋದಿರುವಾಗೆಲ್ಲ ಒಮ್ಮೊಮ್ಮೆ ನಾನು ಕರೆಯದೇಲೇ ಒಳಗೆ ಬಂದು ಕಷ್ಟ ಸುಖ ಹುಟ್ಟೂರು ಬೆಳೆದ ಕೇರಿಗಳನ್ನೆಲ್ಲ ವಿಚಾರಿಸುತ್ತಾ ತನ್ನದನ್ನು ಹೇಳುತ್ತಾ ಕೂತು ಬಿಡ್ತಿದ್ದ. ಆತನಿಗೆ ಇಡೀ ಹಗಲು ಮಾತಿಗೆ ಯಾರೂ ಇಲ್ಲ. ಅವರದು ಮೊರದಾಬಾದ್ ಹತ್ತಿರದ ಅಮ್ರೋಹ ಎಂದ ತಕ್ಷಣ ನನಗೂ ನನ್ನ ಊರಿಗೆ ಹತ್ತಿರದವರು ಎಂಬ ವಾಂಛೆ ಉಂಟಾಯಿತು. ನನ್ನದು ಹರಿದ್ವಾರವೆಂದ ಕೂಡಲೇ ಆತನಿಗೂ ಅಮ್ರೋಹ, ಹರಿದ್ವಾರಗಳು ಅಕ್ಕಪಕ್ಕದ ಮನೆಗಳು ಎಂಬಷ್ಟು ಖುಷಿ ಹುಟ್ಟಿತು. ನೀವು ಏನೇ ಹೇಳಿ, ನಮ್ಮ ಕಡೆ ಎಷ್ಟು ಒಳ್ಳೆ ದೇಶವಲ್ಲ ಈ ಮುಂಬೈ. ನಿಕಟತೆಯನ್ನು ಬೆಸೆಯತೊಡಗಿದ. ಈ ಮುಂಬೈಯ ಹಾಲು ನಮ್ಮ ಕಡೆಯ ನೀರಿನ ಬರಾಬರಿ ಇಲ್ಲ, ಏನಂತೀರಿ? ನಮ್ಮದು ಗಂಗಾಜಿಯ ನೀರು. ಆತ ಹೆಮ್ಮೆಯಿಂದ ಹೇಳಿದಾಗ ನನಗೂ ನಿಜವೆನ್ನಿತು. ಜನನೀ ಜನ್ಮ ಭೂಮಿಷ್ಠ ಎಂಬ ಮಾತ್ರ ನೆನಪಾಯಿತು. ನನ್ನ ಕೋಲಿಯ ಒಳಗೆ ಬಂದ 8ನೇ ದಿನದಲ್ಲಿ ಒಂದು ಪ್ರಸ್ತಾಪ ಮುಂದಿಟ್ಟ. ನಾನು ಭುರ್ ಎನ್ನುವ ಸ್ಟೋವಿನ ಚಪಾತಿ ಮಾಡಿಕೊಡ್ತಿದ್ದೆ. ಗಂಡಸು ಅಡಿಗೆ ಮಾಡಲೇಬಾರ್ದು, ಎಂತಾದರೂ ಒಂದು ಹೆಂಡತಿನ ಮಾಡ್ಕೋಬೇಕು. ನೀವ್ಯಾಕೆ ಹೊಂಟಿದ್ದೀರಿ? ಒಬ್ಬನ ರೊಟ್ಟಿ ದುಡ್ಕೊಳ್ಳೋದೇ ದುಸ್ತರವಾಗಿದೆ, ಇನ್ನು ಹೆಂಡತಿನ ಎಲ್ಲಿಂದ ಸಾಕ್ಲಿ? ನಮ್ಮ ಕಡೆ ಹೆಣ್ಣು ತನ್ನಿ, ಕಷ್ಟವಿರೋಲ್ಲ. ನನ್ನ ದೋಸ್ತ್ನ ಮಗನಿದ್ದಾಳೆ ಅಮ್ರೋಹದಲ್ಲೇ. ಎಂಥ ಹುಡುಗಿ ಅಂತೀರಿ? ರೂಪದಲ್ಲೂ ಅಷ್ಟೇ, ಗುಣದಲ್ಲೂ ಅಷ್ಟೇ. ಇದ್ದದನ್ನು ಗಂಡು ಮಕ್ಕಳಿಗೆ ಇಕ್ಕಿ ತಾನು ಒಂದು ಲೋಟ ಗಂಗಾಜಲ ಕುಡಿ ನಗ್ನಗ್ತಾ ಇರೋ ಅಂಥ ಹೆಂಗಸರು ನಮ್ಮ ಕಡೆಯವರು. ಗಂಡನಿಗೆ ದುಡಿಮೆ ಇಲ್ದಿದ್ರೆ ತಾವೇ 4 ಮನೆಯಲ್ಲಿ ಕಸಮುಸರೆ ಮಾಡಿ ತಂದು ಗಂಡನನ್ನು ಸಾಕೋವಂಥವರು. ಮುಂಬಯಿಯ ಶಹರಿನ ಚಿನ್ನಾಲಿಗಳ ಹಂಗಲ್ಲ. 4 ಮನೆಯ ಕಸಮುಸರೆ ಮಾಡಿ ಗಂಡನನ್ನು ಸಾಕೋವಂಥವ್ರು ಎಂಬ ಮಾತು ನನ್ನ ಅವ್ವನ ನೆನಪು ತಂದಿತು. ಹರಿದ್ವಾರದ ಹತ್ತಿರ ನಾಡು ಅಮ್ರೋಹ. ಸ್ವಂತ ಭೂಮಿಯಲ್ಲಿ ದುಡಿದು ನಾನು ನಿಮಗೆ ದಿನ 2 ಹೊತ್ತು ಬಿಸಿ ಬಿಸಿ ಅಡುಗೆ ಮಾಡಿ ಇಕ್ತೀನಿ, ನೀವು ಗಾಣೆ ಮಾಡ್ಕೊಂಡು ಇದ್ಬಿಡಿ ಎನ್ನುವ ಚುನ್ನಿಯ ಮಾತು. ಯಾರೂ ಇಲ್ಲದಾಗ ಒಳನುಗ್ಗಿ ಬಾಯಿ ಬಿಗಿದು ಹಿಡಿದುಕೊಳ್ಳುವ ಕಲ್ಪನೆಯಲ್ಲಿ ನಾನು ತೊಡಗುತ್ತಿದ್ದ ಈ ಮುದುಕ ದೌಲತ್ ಚಂದನ ಸೊಸೆ ಕೂಡ ಒಳ್ಳೆಯ ಹುಡುಗಿ ಎಂದು ಮುದುಕನೇ ಹೇಳಿದ್ದ ಮಾತು ಸೇರಿಕೊಂಡಿತು. ಮಾತು ಕಮ್ಮಿ, ಮಾವ ಅನ್ನುವ ಗೌರವಕ್ಕೆ ಮುಖ ಕೊಟ್ಟು ಮಾತನಾಡೋದಿಲ್ಲ.
ಆದರೆ ಭೇದವಿಲ್ಲದೆ ಇದ್ದುದನ್ನು ಮಾಡಿ ಇಕ್ತಾಳೆ. ಕಾಮದ ಹುಚ್ಚು ಏರಿದಾಗ ಅದನ್ನು ಇಳಿಸೋಕೆ ಮನೆಯಲ್ಲಿ ಹೆಂಡತಿ ಇದ್ರೆ ಬುದ್ಧಿ ಹತೋಟಿಯಲ್ಲಿ ಇರುತ್ತೆ ಎಂಬ ಏನವಳ ಹೆಸರು? ನಾನು ಕೇಳಲೂ ಇಲ್ಲ, ಅವಳಾಗಿ ಹೇಳಲೂ ಇಲ್ಲ. ಮರುದಿನ ದೌಲತ್ ಚಂದ್ ಇದೇ ಪ್ರಸ್ತಾಪ ಮಾಡಿದಾಗ ಹೆಣ್ಣು ಚೆನ್ನಾಗಿರಬೇಕು ಎಂದೆ. ಕಣ್ಣಿಂದ ನೋಡಿ ಒಲ್ಲೆ ಆದರೆ ಒಲ್ಲೆ ಅನ್ನಿ, ಬಲವಂತ ಇಲ್ಲ, ಇಲ್ಲೇ ಕರೆಸ್ತೀನಿ. ನನ್ನ ಕಾಸಾ ದೋಸ್ತನ ಮಗಳು, ನಮ್ಮ ಊರು, ನಮ್ಮ ಕಡೆಯ ಯಾವ ಹೆಣ್ಣು ಚೆನ್ನಾಗಿರೋಲ್ಲ ಹೇಳಿ? 12ನೆಯ ದಿನ ಹುಡುಗಿಯ ಜೊತೆ ಅವಳ ತಂದೆ ತಾಯಿ ಬಂದೇ ಬಿಟ್ಟರು. ದೌಲತ್ ಚಂದನ ಮಗ ಕಂಶಿರಾಮ ಸ್ಟೇಷನ್ಗೆ ಹೋಗಿ ಕರ್ಕೊಂಡು ಬಂದ. ಅವರ ಮನೆಯಲ್ಲೇ ಹೆಣ್ಣು ತೋರಿಸಿದರು. 18 ವರ್ಷ, ಇನ್ನೂ ಪೂರ್ತಿ ಅರಳದ, ಕಲ್ಯಾಣರಾಗದಂಥ ಪ್ರಾಯ. ತೆಳುವಾದ ಘೂಂಘಟದೊಳಗೂ ಸ್ಪಷ್ಟವಾಗಿ ಕಾಣುವ ಹಳ್ಳಿಗಾಡಿನ ಮುಖಚೆಲುವು ನಾಚಿಕೆಯಿಂದ ಒದ್ದೆಯಾಗಿತ್ತು. ಕಿರಿಗಣ್ಣಿನಲ್ಲೂ ನನ್ನನ್ನು ನೋಡಲಿಲ್ಲವೆಂದು ಅನಂತರ ಅವಳೇ ಹೇಳಿದಳು. ಇವರು ಈ ಕೋಲಿಗೆ ಬಂದು 1 ವರ್ಷವಾಯಿತು. ಬೀಡಿ ಸಿಗರೇಟ್ ಇಲ್ಲ, ಕುಡಿತಾ ಇಲ್ಲ, ಹೆಂಗಸರನ್ನ ಕಣ್ಣೆತ್ತಿ ನೋಡಿದವರಲ್ಲ ಎಂದು ಕಂಶಿರಾಮ್ ಅರ್ಹತೆಯನ್ನು ಹೇಳಿದ ಮೇಲೆ ತಂದೆ ತಾಯಿಯರು ಒಪ್ಪಿಬಿಟ್ಟರು. ಶಹರಿನಲ್ಲಿ ಎಂಥವನಿಗೂ ರೊಟ್ಟಿಯ ಸಂಪಾದನೆ ಆಗಿಯೇ ಆಗುತ್ತೆ. ಇದೇನು ಹಳ್ಳಿಯಲ್ಲ, ಉಪವಾಸವಿರೋಕೆ ಎಂಬ ವಿಶ್ವಾಸ. ಖರ್ಚು ಮಾಡಲು ಅವರಲ್ಲೂ ಹಣವಿಲ್ಲ, ನನ್ನಲ್ಲೂ ಇಲ್ಲ. ಅಂಬಾ ಭವಾನಿಯ ಮಂದಿರದಲ್ಲಿ ಪೂಜಾರಿಯ ಮಂತ್ರ ಹೇಳಿ ಮದುವೆ ಮಾಡಿಸಿದ ರಾತ್ರಿಯೇ ಹೆಣ್ಣನ್ನು ನನ್ನ ಕೋಲಿಗೆ ಒಪ್ಪಿಸಿ ಅವಳು ನನ್ನ ಕಾಲು ಮುಟ್ಟಿ ನಮಸ್ಕರಿಸಿ ಕತ್ತು ಬಗ್ಗಿಸಿ ನಿಂತಾಗ ನಾನು ಅವಳ ಘುಂಘಟವನ್ನು ಸರಿಸಿ ಅರಿಶಿನ ಕುಂಕುಮ ಸಿಂಧೂರವನ್ನು ಹಚ್ಚಿದ ಅವಳ ಮುಖವನ್ನು ಮೊದಲ ಬಾರಿಗೆ ಸಂಪೂರ್ಣವಾಗಿ ನೋಡಿದಾಗ ನನಗಿಂತ 11 ವರ್ಷಕ್ಕೆ ಚಿಕ್ಕ, ಬಾಲ್ಯವೂ ಇನ್ನು ಕಳೆಯದ, ಭಯ ತುಂಬಿದ ಮುಖದ, ಭವಿಷ್ಯದ ಬಗೆಗೆ ಏನೂ ಕಾಣದ ಕಣ್ಣುಗಳ ಆ ಎಳೆ ಹುಡುಗಿಯನ್ನು ನೋಡಿದ ಕ್ಷಣದಲ್ಲಿ ಕಾಮ ಕೆರಳುವ ಬದಲು ಕಲ್ಯಾಣರಾಗದ ಲಜ್ಜೆಯ ಬಳುಕು ಕಾಣಿಸಿತು. ರಾಜಾರಾಮ ಗೊರಕೆ ಹೊಡಿತಿದ್ದಾನೆ. ಎದುರಿನ ಪರದೆಯ ಮೇಲೆ ಸಾಹಸ ಪ್ರೇಮಿಗಳ ಇಂಗ್ಲಿಷ್ ಸಿನಿಮಾ ನಡೀತಿದೆ. ಕಿವಿಗೆ ಫೋನ್ ಹಾಕೊಂಡು ಅದನ್ನು ನೋಡುತ್ತಿರುವ ಅಲ್ಲೊಬ್ಬ ಇಲ್ಲೊಬ್ಬನನ್ನು ಬಿಟ್ಟರೆ ಉಳಿದವರೆಲ್ಲ ಕಣ್ಣಿಗೆ ಕಪ್ಪು ಪಟ್ಟಿ ಎಳೆದುಕೊಂಡು ನಿದ್ರೆ ಮಾಡುತ್ತಿದ್ದಾರೆ. ಇದ್ದುದನ್ನು ಗಂಡನಿಗೆ ಇಕ್ಕಿ ತಾನು ಉಪವಾಸವಿದ್ದರೂ ಅದನ್ನು ಮೌನವಾಗಿ ಮುಚ್ಚಿಟ್ಟುಕೊಳ್ಳುವ ಹುಡುಗಿ. ನೆಲಸಾರಿಸಿ ಬಟ್ಟೆ ಒಗೆದು ಪಾತ್ರೆ ತೊಳೆದು ಇಸ್ತ್ರಿ ಮಾಡಿಕೊಟ್ಟು ಒಂದೇ ಕೋಲಿ, ಆದ್ದರಿಂದ ಹೆಚ್ಚು ಕೆಲಸವಿಲ್ಲ. ನಾನು ಹಾಡಿಕೊಳ್ಳುತ್ತಿದ್ದರೆ ಮೌನವಾಗಿ ಅಡಿಗೆಯ ಕಿರು ಜಾಗದಲ್ಲಿ ಗೋಡೆಯವರೆಗೆ ಕೂರುತ್ತಿದ್ದಳು. ಹಾಡುವಾಗ ಬುರುಬುರು ಗುಟ್ಟಿ ಶ್ರುತಿ ಕೆಡಿಸುವ ಸ್ಟವ್ ಉರಿಸಬೇಡ ಎಂದು 1 ದಿನ ಹೇಳಿದ್ದಷ್ಟೇ, ಎಂದೂ ಉರಿಸಲಿಲ್ಲ. ಸಮೃದ್ಧಿ ಇಲ್ಲ, ಉಪವಾಸವೂ ಇಲ್ಲ. ಶಿವಾಜಿ ಮಂದಿರದಲ್ಲೂ ಕಾರ್ಯಕ್ರಮ 50 ರೂಪಾಯಿ, ದಾದರ್ ಗಣೇಶೋತ್ಸವದಲ್ಲೊಂದು 50, 25ರಿಂದ 50ಕ್ಕೆ ಏರಿದುದೇ ದೊಡ್ಡ ಹುಮ್ಮಸ್ಸಿನ ಸಂಗತಿ. ಸಂಗೀತ ಸಭೆಗಳಲ್ಲಿ ಅವಕಾಶ ಗಿಟ್ಟಿಸುವ ಯಾವ ಪ್ರಯತ್ನವೂ ಸಫಲವೂ ಆಗಲಿಲ್ಲ. ಮನೆಯಲ್ಲಿ ಸುಮ್ಮನೆ ಕೂತಿರೋ ಬದಲು ಯಾವುದಾದ್ರೂ 2 ಮನೆಯಲ್ಲಿ ಕಸಮುಸರೆ ಮಾಡಲೇ? ಹೆಂಡತಿ ರಾಮಕುಮಾರಿ ಕೇಳಿದಳು. ಬೇಡ, ನನ್ನ ಮರ್ಯಾದೆಗೆ ಕಮ್ಮಿ ಎಂದ ಮೇಲೆ ಅವ್ವ ಅದೇ ಕೆಲಸ ಮಾಡಿ ನನ್ನನ್ನು ಸಾಕಿದ ನೆನಪಾಯಿತು. ಆ ನೆನಪಿನಿಂದ ಅವ್ವನ ಬಗೆಗೆ ಪ್ರೀತಿ ಹೆಚ್ಚಾಯಿತು. ಕಸ ಮುಸುರೆಯವಳ ಮಗನೆಂದು ಹೀನ ಭಾವನೆ ಹುಟ್ಟಲಿಲ್ಲ. ಮದುವೆಯಾದ ಮೇಲೆ ಇವಳನ್ನೇಕೆ ಅಂತ ಕೆಲಸಕ್ಕೆ ಕಳಿಸಬೇಕು? ಯಾವುದಾದರೂ ಮಿಲ್ನಲ್ಲಿ ಸಿಕ್ಕಿದರೆ ಬೇರೆ ಮಾತು. ಇವಳನ್ನು ಕಂಡರೆ ನನಗಿದ್ದದು ಸುಕುಮಾರ ಭಾವನೆ. ಚುನ್ನಿ ನನಗಿಂತ ದೊಡ್ಡವಳು, ಇವಳು 11 ವರ್ಷಕ್ಕೆ ಚಿಕ್ಕವಳು. ಪ್ರತಿಯೊಂದರಲ್ಲೂ ನನ್ನ ಇಚ್ಛೆ ಒಪ್ಪಿಸಿಕೊಂಡು ನಡೆಯುವುದು ಇವಳ ರೀತಿ. ತೆಳುವಾದ ಹೂವಿನ ಹಾರವನ್ನು ಎದೆಗೆ ಒತ್ತಿಕೊಂಡಂತ ಆಗುತ್ತಿತ್ತು. ನನಗೆ ತಕ್ಕ ಹೆಂಡತಿ ಎನ್ನಿಸುತ್ತಿತ್ತು. ಒಂದು ಹೊಸ ಸೀರೆ, ಹೊಸ ಗಾಜಿನ ಬಳೆ, ಟೇಪುಗಳನ್ನು ತಂದುಕೊಡುವ ಆಶೆಯಾದರೂ ಕಾಸು ಇರುತ್ತಿರಲಿಲ್ಲ. ಗೋಧಿ ಹಿಟ್ಟು, ಆಲೂಗಡ್ಡೆ, ಈರುಳ್ಳಿ, ಸ್ಟೋವಿನ ಸೀಮೆ ಎಣ್ಣೆಗೆ ತೊಂದರೆ ಇಲ್ಲದಂತೆ ಸಂಸಾರ ಸಾಗಿಸುವುದೇ ಪ್ರಯಾಸ. 4 ತಿಂಗಳು ಅಖಂಡ ಸುಖವನ್ನು ಅನುಭವಿಸಿ ಅವಳು ರುಚಿ ಕಾಣುವ ತೊಡಗಿದಳು ಎನ್ನುವಷ್ಟರಲ್ಲಿ ಬಸುರಾದಳು. ಮಗನನ್ನು ಸ್ವಾಗತಿಸುವ ಸಂಪಾದನೆ ವ್ಯವಧಾನಗಳು ನನಗೂ ಇರಲಿಲ್ಲ, ಅವಳಿಗೂ ಏನೂ ಗೊತ್ತಿರಲಿಲ್ಲ. ಬಸುರು ಕಟ್ಟಿಯೇ ಇರುವಾಗ ಮಾಡುವುದೇನು? ಹೆರಿಗೆಯ ಹೊತ್ತಿಗೆ ತನ್ನ ತಾಯಿಯನ್ನು ಕರೆಸಿಕೊಂಡರೆ ಸಾಕು ಎಂಬ ಸೂಚನೆ ಕೊಟ್ಟಳು. ಕರೆಸಿಕೊಳ್ಳುವ ಶಕ್ತಿ ತವರಿಗಿಲ್ಲ ಎನ್ನುವುದು ನನಗೂ ಅಷ್ಟು ತಿಳಿದಿತ್ತು. ಬಸರಿ, ಒಣ ರೊಟ್ಟಿ, ಮೆಣಸಿನಕಾಯಿ ತಿಂದರೆ ಸಾಲೋಲ್ಲ, 1 ಲೋಟವಾದರೂ ಹಾಲು ಕುಡಿಬೇಕು ಎಂದು ಚಡಪಡಿಕೆಯಲ್ಲಿದ್ದಾಗ ಬಾಂಬೆ ಫೋರ್ಟ್ ಮ್ಯೂಸಿಕ್ ಅಸೋಸಿಯೇಷನ್ ಅವರು ಒಂದು ಕಾರ್ಯಕ್ರಮ ದೊರಕಿ 75 ರೂಪಾಯಿ ಸಿಕ್ಕಿ ಹೆಂಡತಿಯ ಕೈಗೆ ತಂದಿಟ್ಟು, ಇದನ್ನು ಬೇರೆ ಯಾವುದಕ್ಕೂ ಖರ್ಚು ಮಾಡಿಕೊಡುದು, ನೀನು ದಿನ 1 ಪಾವು ಹಾಲು ಕುಡಿಬೇಕು ಎಂದಾಗ ಅವಳ ಮುಖದಲ್ಲಿ ಎಷ್ಟು ಕೃತಜ್ಞತೆ. ಬಕುಲ ತಾಯಿಯ ಹೊಟ್ಟೆಯಲ್ಲಿದ್ದಾಗ ತಂಬೂರಿ ಅಮೃದು ಶಾಮಕ ಜೇಂಕೃತಿ ಕೇಳುತ್ತಾ ಬೆಳೆದ ಭ್ರೂಣ. 3 ತಿಂಗಳಿದ್ದಾಗಲೇ ಹಾಡಿಕೊಳ್ಳುವ ನನ್ನ ಮುಂದೆ ಉರುಟಿ ಹಾಕಿದರೆ ಸ್ವಲ್ಪವೂ ಅಳದೆ ಆಲಿಸುತ್ತಾ ಮಲಗಿರುತ್ತಿದ್ದ ಮಗು. ಎಷ್ಟು ರಚ್ಚೆ ಹಿಡಿದಿದ್ದರೂ ತಂಬೂಲಿ ತಂತಿ ಮೀಡಿದರೆ ಸುಮ್ಮನಾಗಿ ಬಿಡುತ್ತಿತ್ತು. ಅದು ಹುಟ್ಟಿದ ಮೇಲೆ ನನ್ನ ಅದೃಷ್ಟ ಕುಲಾಯಿಸಿದ್ದು. ಆದರೆ ಅದರ ಅದೃಷ್ಟ ಮುಚ್ಚಿಕೊಳ್ಳತೊಡಗಿತು ಎಂಬ ನೆನಪು ಬಂದಾಗ ಈಗ ಹೇಗೆ ಕಾಣುತ್ತಿದ್ದಾಳೋ. ನನ್ನದೇ ಮೂಗು, ಕಣ್ಣು, ಹಣೆಗಳು ಅನ್ನುತ್ತಿದ್ದರು ಅಕ್ಕಪಕ್ಕದ ಹೆಂಗಸರು. ಒಂದೇ ಶಹರದಲ್ಲಿದ್ದರೂ ನೋಡಿ 20 ವರ್ಷವಾಯ್ತಲ್ಲ ಎಂಬ ಜ್ಞಾಪಕ ಒಂದು ಸಲ ನೀಳವಾಗಿ ಉಸಿರು ಬಿಟ್ಟ. ಟಿಪ್ನಿಸ್ ಹೊರಗಿದ್ದ ಮಗಲು ಬದಲಿಸಿ ಅತ್ತ ತಿರುಗಿ ಮೊದಲಿನ ಲಯದಲ್ಲಿ ಉಸಿರಾಡತೊಡಗಿದ. ಮಲಾದಿನ ದೇಸಾಯಿ ಸಾಹೇಬ್ರ ಮನೆಯಲ್ಲಿ ಪಾಠ ಸಿಕ್ಕಿದೆ ಆಗ. ಅಕ್ಕ ತಂಗಿ ಇಬ್ಬರಿಗೂ ಒಟ್ಟಿಗೆ ವಾರಕ್ಕೆ 2 ದಿನ, ತಿಂಗಳಿಗೆ 150. ಮೊದಲ ಬಾರಿಗೆ ಜರಿಯಲಂಗ ಹಾಕಿ ಎಷ್ಟು ಚಂದ ಕಾಣ್ತಿತ್ತು. ಅದಕ್ಕೆ 1.5 ವರ್ಷವಾಗಿದ್ದಾಗ ಚಂಪಾಳ ಮನೆಯ ಪಾಠ ಗೊತ್ತಾಗಿದ್ದು ದೇಸಾಯಿ ಸಾಹೇಬರ ಮನೆಯ ಮೂಲಕ. ಅಲ್ಲಿಗೆ ಹೋದಾಗ ಈ ಪಾಠವನ್ನು ಮುಗಿಸಿ ಹಿಂದಿರುಗಬಹುದು ಎನ್ನುವ ಅನುಕೂಲ. ತಿಂಗಳಿಗೆ 100 ರೂಪಾಯಿ. ತಂದೆ ತಾಯಿ ಇಬ್ಬರೂ ಕೆಲಸಕ್ಕೆ ಹೋದರೂ ಮಗಳೊಬ್ಬಳೆ. ಮನೆಯಲ್ಲಿರುವಾಗ ಸಂಗೀತದ ಮಾಸ್ತರು
ಬಂದು ಪಾಠ ಹೇಳಿಕೊಡುವ ಸ್ವಾತಂತ್ರ್ಯ. ಕಾಲೇಜಿಗೆ ಕ್ರಿಕೆಟ್ ಅಭ್ಯಾಸಕ್ಕೆ ಹೋಗುತ್ತಿರುವುದು ತಮ್ಮ. ಅಕ್ಕನಿಗೆ 24 ವರ್ಷ, ತುಸು ದೊಡ್ಡ ಮೈಕಟ್ಟು, ಆತ್ಮವಿಶ್ವಾಸದ ಕಣ್ಣುಗಳು, ನಿಜವಾದ ಬಾಂಬೆ ಗರ್ಲ್. ಪ್ರಾಥಮಿಕ ಮಟ್ಟದ ಸಂಗೀತ ಕಲಿತಿದ್ದವಳು, ಬಡೆ ಬಡೆ ಸಂಗೀತಗಾರರ ಕಚೇರಿ ಕೇಳಿದ್ದವಳು, ಮುಖ್ಯವಾದ ರಾಗಗಳನ್ನೆಲ್ಲ ಗುರುತಿಸಿ ಗುಣಲಕ್ಷಣ ಹೇಳಬಲ್ಲವಳು. ಅವಳಿಗೆ ಮೊದಲ ದಿನದ ಪಾಠ ಹೇಳುವಾಗಲೇ ಆಕರ್ಷಿತನಾಗಿ ಬಿಟ್ಟೆನಲ್ಲ. ಅವಳಿಗೂ ಮನೆಯಲ್ಲಿದ್ದ ಹೆಂಡತಿ ರಾಮ್ಕುಮಾರಿಗೂ ಇದ್ದ ವ್ಯತ್ಯಾಸ ಒಡೆದು ಕಾಣತೊಡಗಿತ್ತಲ್ಲ. ಒಳ ಅರಿವಿನಲ್ಲಿ ಅಸ್ಪಷ್ಟವಾಗಿ ಗೋಚರಿಸಿಕೊಳ್ಳುತ್ತಿದ್ದ ಇವಳ ಮಿತಿಗಳು ಸ್ಪಷ್ಟವಾಗಿ ಕಾಣತೊಡಗಿ. ವಿದ್ಯೆ ಇಲ್ಲ, ದೇವನಾಗರಿ ಅಕ್ಷರಗಳನ್ನು ಕಷ್ಟಪಟ್ಟು ಕೂಡಿಸಿಕೊಂಡು ಓದಬಲ್ಲಷ್ಟು ಮಾತ್ರ ಕಲಿಕೆ. 10 ದಿನ ಒಂದು ರಾಗವನ್ನು ಅವಳೆದುರಿಗೆ ಸಾಧನೆ ಮಾಡಿಕೊಂಡು ಅದರ ಹೆಸರು ಹೇಳಿದ್ದರು. 11ನೇ ದಿನ ಅದೇ ರಾಗದ ಆಲಾಪ ಮಾಡಿ ಇದರ ಹೆಸರೇನು ಎಂದರೆ ನನಗೇನು ತಿಳಿಬೇಕ್ರಿ ಎನ್ನುವ ಮುಗ್ಧ ನಗೆ. ಆ ಮುಗ್ಧ ನಗೆಯು ದಡ್ಡ ನಗೆ ಎನಿಸತೊಡಗಿ ನನಗೆ ಸಿಡಿಮಿಡಿಯಾಗುತ್ತಿತ್ತು. ಶುಭ್ರವಾಗಿ ಪಾತ್ರೆ ತಿಕ್ಕಿ ನೆಲವರಿಸಿ ಅರಿವೆ ತೊಳೆದು ಇಸ್ತ್ರಿ ಮಾಡಿ ಬಿಸಿ ಬಿಸಿ ಪುಲ್ಕ ಮಾಡಿ ಅಷ್ಟೇ. ರಾತ್ರಿ ಮಲಗಿದಾಗ ಇದೇ ಬೇರೆ. ನನ್ನ ಸಂಗೀತದ ಕಲ್ಪನೆಗಳು ಬೇರೆ ಎನ್ನಿಸಿ ಅದು ನೀರಸವಾಗತೊಡಗಿ ಅವಳ ಸ್ಥಾನದಲ್ಲಿ ಚಂಪಾಳು ಮಲಗಿರುವಂಥ ಕಲ್ಪನೆ. ಈ ಒಂದೊಂದು ಸಲ ಏನವಳ ಹೆಸರು? ಉದಯಪುರದ ಗಾನೇವಾಲಿಯ ನೆನಪು. ರಾಗ ರಾಗಿಣಿಗಳ ಮರ್ಮವನ್ನು ಮಾತನಾಡುತ್ತಾ ಮಲಗುವ ಎಷ್ಟು ಹಿತ, ಬಯಕೆ. ಅವಳು ನನ್ನಿಂದ ಆಕರ್ಷಿತಳಾಗಿದ್ದಾಳೆಂಬುದು ಅವಳ ಹುಬ್ಬುಗಳ ಬಳುಕು, ಕಣ್ಣುಗಳ ಹೊಳಪುಗಳಿಂದಲೇ ಅರ್ಥವಾದಾಗ ಎಂತಹ ಉತ್ಸಾಹದ ಬುಗ್ಗಿ ಉಕ್ಕಿತು. ಹೀಗಲ್ಲ ನೋಡಿ, ಹೀಗೆ. ಅವಳ ಮುಂದಿದ್ದ ಹಾರ್ಮೋನಿಯಂ ಮೇಲೆ ಬಗ್ಗಿ ನುಡಿಸಿ ತೋರಿಸುವಾಗ ಅವಳ ಬೆರಳುಗಳಿಗೆ ನನ್ನ ಬೆರಳು ತಾಗಿದಾಗ ಅವಳ ಮುಖದಲ್ಲಿ ಮೂಡಿದ ಹಿತವಾದ ಗೆರೆಗಳು. ಮತ್ತೆ ಮತ್ತೆ ಬೆರಳು ತಗುಲಿಸಿದರೂ ವಿರೋಧಿಸದೆ, ದೂರ ಎಳೆದುಕೊಳ್ಳದೆ ಸುಮ್ಮನಿರುವ ಮೌನ ಸ್ವೀಕೃತಿ. ತಂಬೂರಿ ಬಾರಿಸುವಾಗಲೂ ಇಲ್ಲಲ್ಲ, ಇಲ್ಲಿಂದ ಮೆಡಿಯಬೇಕು ಎಂದು ಅವಳ ತರ್ಜನಿಯನ್ನು ಮುಟ್ಟಿ ತಂತಿಯ ಸ್ಥಾನದ ಮೇಲೆ ಇರಿಸಿದರೂ ವಿರೋಧವಿಲ್ಲ. ಬೆರಳುಗಳು ಎಷ್ಟು ಮೃದು, ಬಣ್ಣವೂ ಅಷ್ಟೇ. ಒಂದು ಚೂರು ಮಸಿ ಇಲ್ಲದ, ಕೊಳೆ ಕೂರದ, ಮಾಟವಾಗಿ ಕತ್ತರಿಸಿದ, ಕೆಂಪಗೆ ಮಿಂಚುವ ಉಗುರುಗಳ ಶುಭ್ರ ಬಣ್ಣದ ಬೆರಳುಗಳು. ಎಡಕೈ ಬೈತಲೆ ತೆಗೆದ, ತುಂಬು ಕೂದಲಿನ, ತುಂಬು ಮುಖದ ಅವಳ ತುಂಬುತನವನ್ನು ನೋಡಿದರೆ ನನಗೆ ತುಂಬು ಧ್ವನಿಯಲ್ಲಿ ಶ್ರುತಿ ಹಚ್ಚಿದ ಭಾವ ಬರುತ್ತಿತ್ತು. ಮುಂಬೈಯಲ್ಲಿ ನಾನು ಎಡಕ್ಕೆ ಬೈತಲೆ ತೆಗೆಯುವ ಹೆಂಗಸರನ್ನು ನೋಡಿದ್ದು. ಎಷ್ಟು ಚೆನ್ನಾಗಿರುತ್ತೆ. ಹರಿದ್ವಾರ, ಸಾಗರ, ಚಿತ್ತರಪುರಗಳ ಹೆಂಗಸರಿಗೆ ಸರಿಯಾಗಿ ಬೈತಲೆ ತೆಗೆಯೋದು ಬರೋದೇ ಇಲ್ಲ ಎನಿಸಿತು. ಜಾಣೆ, ಗ್ರಹಿಸುವುದರಲ್ಲಿ ಚುರುಕು, ಸಾಧನೆ ಕಡಿಮೆ. ತಂದೆ ಪ್ರತಾಪ್ರಾವ್ ನಾಯಕರು, ಸುದ್ದಿ ಮಾಹಿತಿ ಸೇವೆಯ ಅಧಿಕಾರಿ. ತಾಯಿಗೆ ಬ್ಯಾಂಕಿನ ಕೆಲಸ. ಒಂದು ದಿನ ಪಾಠಕ್ಕೆ ಹೋಗಿದ್ದಾಗ ನನ್ನ ಆಲಾಪವನ್ನು ಕೇಳಿದವರು, ಮಾಸ್ಟ್ರೇ, ಇಷ್ಟು ಚಂದ ಹಾಡ್ತೀರಿ, ಇಷ್ಟು ಸ್ವರ ವಿಸ್ತಾರ ನಾನೆಲ್ಲೂ ಕೇಳಿಲ್ಲ, ನೀವು ಯಾಕೆ ಕಾನ್ಸರ್ಟ್ಗಳನ್ನು ಕೊಡೋದಿಲ್ಲ? ನನಗೆ ಅವಕಾಶ ಕೊಡೋರು ಯಾರು ಸಾಹೇಬ್ರೆ? ಎಂದಷ್ಟೇ ಹೇಳಿದರು. ಮತ್ತೊಂದು ರಾಗ ಆಲಾಪ ಮಾಡಿ ಮಗಳು ತಂಬೂರಿ ಹಿಡಿದಳು. ನಾನು ಇನ್ನಷ್ಟು ವಿಸ್ತಾರವಾಗಿ ಸ್ವರಸೂಕ್ಷ್ಮಗಳನ್ನು ಬಿಡಿಸಿ ಬಿಡಿಸಿ ಹಾಡಿ ತೋರಿಸಿದೆ. ಸಾಧಾರಣವಾಗಿ ಗುರುವಿನ ಹೆಸರಿನ ಮೇಲೆ ಶಿಷ್ಯನಿಗೆ ಮನ್ನಣೆ ಕೊಡ್ತಾರೆ. ನಿಮ್ಮ ಗುರು ಎಲ್ಲೂ ಕಾನ್ಸರ್ಟ್ ಮಾಡಿಯೇ ಇಲ್ಲ ಅಂತೀರಿ. ಆದ್ದರಿಂದ ನಿಮ್ಮನ್ನು ಯಾವ ಪ್ರತಿಷ್ಠಿತ ಸಭೆಗಳು ಕರೆದಿಲ್ಲ. ನಾನು ಏನಾದರೂ ಮಾಡ್ತೀನಿ, ತಡೀರಿ. ಮುಂದಿನ ವಾರ ಪಾಠದ ಸಮಯದಲ್ಲಿ ಪರಾಂಜಪೆ ಬಂದರು. ಆಗಿನ್ನೂ ನನಗೆ 35 ವರ್ಷ. ನನಗಿಂತ 4 ವರ್ಷಕ್ಕೆ ದೊಡ್ಡವರು. ಪತ್ರಕರ್ತನಾಗಿ ಮೇಲೆ ಬರಲು ಪ್ರತಾಪ್ರಾವ್ ನಾಯಕರೇ ಕಾರಣವಂತೆ. ನನ್ನ ಕೈಯಲ್ಲಿ ಹಾಡಿಸಿ ನೋಡಿದರು. 10 ನಿಮಿಷ ಮಾತ್ರ. ಆಮೇಲೆ ಇಂಟರ್ವ್ಯೂ ಮಾಡಿದರು. ನನ್ನ ಹುಟ್ಟೂರು, ಓಂಕಾರ, ಬಾಬರ ಆಶ್ರಮ, ಸಾಗರ, ರಾಜಾ ಸಾಹೇಬರು ಎಲ್ಲ ಹೇಳಿದೆ. ಅವರಿಗೆ ರಾಜಾ ಸಾಹೇಬರ ವ್ಯಕ್ತಿತ್ವ ಹಿಡಿಸಿತು. ವಿವರಗಳನ್ನು ಕೇಳುವ ವಿಧಾನವಿಲ್ಲ. ಚಕಚಕನೆ ಮುಂದಿನ ಪ್ರಶ್ನೆ. ಮುಂದಿನ ಘಟ್ಟಕ್ಕೆ ಹೋಗಿ ಬಿಡುತ್ತಿದ್ದರು. ರಾಜಾ ಸಾಹೇಬರ ಫೋಟೋ ಇದೆಯಾ? ನನ್ನಲ್ಲಿ ಏನೂ ಇಲ್ಲ. ಕಾಡು, ನರ್ಮದಾ, ಮಹಾದೇವ ಮಂದಿರಗಳ ವರ್ಣನೆ ಕೇಳಿದರು. ರಾಜಾ ಸಾಹೇಬರ ಸಂಗೀತದ ವೈಶಿಷ್ಟ್ಯವೇನು? ನಿಮ್ಮ ಗಾಯನದ ವೈಶಿಷ್ಟ್ಯವೇನು? ನಿಮ್ಮ ಮಾತಲ್ಲಿ ಹೇಳಿ. ನಾನು ಹಿಂದಿಯಲ್ಲಿ ವರ್ಣಿಸಿದ್ದನ್ನು ಸರಿಯಾಗಿ ಇಂಗ್ಲಿಷ್ನಲ್ಲಿ ಬರೆದುಕೊಡಲು ಚಂಪಾ ಸಹಾಯ ಮಾಡಿದಳು. ಅದರ ಮರಾಠಿ ಅವತರಣಿಕೆಯನ್ನು ಅವಳೇ ಹೇಳಿದಳು. ಚಂಪಾ ತಂದುಕೊಟ್ಟ ಒಂದು ಚಿನ್ನದ ಸರವನ್ನು ನನ್ನ ಕೊರಳಿಗೆ ಹಾಕಿ ಎಡ ಹೆಗಲ ಮೇಲೆ ಜರಿಯಂಚಿನ ಶಾಲನ್ನು ಇಳಿಬೆಟ್ಟು ನಾನು ತಂಬೂರಿ ಬಾರಿಸುತ್ತಾ ಮಗ್ನತೆಯಿಂದ ಹಾಡಿಕೊಳ್ಳುವ 7-8 ಫೋಟೋಗಳನ್ನು ಕ್ಲಿಕ್ಕಿಸಿದರು. ಓಕೆ ಎಂದು ಹೇಳಿ ಹೋದರು. ಮುಂದಿನ ಭಾಗವನ್ನು ಮತ್ತೆ ಕೇಳೋಣ. ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ, ಸುಳ್ಯ.